ಸೊ ಜೆಂಡರ್ ಕ್ಯೂರಿಯಾಸಿಟಿ ಇತ್ತಾ? ನನ್ನ ಪ್ರಶ್ನೆ ಏನು ಅಂದರೆ, ಈ ಬ್ಲೂ ಬಾಯ್ಸ್ಗೆ ಪಿಂಕ್ ಗರ್ಲ್ಸ್ಗೆ ಅಂತ ಯಾರು ಡಿಸೈಡ್ ಮಾಡಿದ್ದು? ಯಾವಾಗ ಟೈಮ್ ಸಿಗುತ್ತೆ ಬರೆಯೋದಕ್ಕೆಲ್ಲ? ಡೇಟ್ ಮಾಡ್ಬೇಕಾ ನಿನ್ನ ಕೆಲಸ? ಸೊ ಅ ಲಾಟ್ ಆಫ್ ವುಮೆನ್ ಗೋ ಥ್ರೂ ದಿಸ್ ಬಾಡಿ ಶೇಮಿಂಗ್ ಅಲ್ಲ. ಸ್ವಲ್ಪ ಡಿಫ್ರೆಂಟ್ ಇಶ್ಯೂಸ್ ಇರುತ್ತೆ. ಇವಾಗ ನನಗೇನೋ ಇರುತ್ತೆ, ನಿಮ್ಗೇನೋ ಇರುತ್ತೆ, ಇನ್ನೊಬ್ರಿಗೇನೋ ಇರುತ್ತೆ, ಒಬ್ರಿಗೇನೂ ಇರೋದಿಲ್ಲ. ಪೀಪಲ್ ಗೆಟ್ ದಿಸ್ ಬೋಟಾಕ್ಸ್ ಡನ್, ಹೇರ್ ಬೋಟಾಕ್ಸ್ ಅಂತೆಲ್ಲ ಬಂದಿದೆ ಈಗ. ಅದು ನಮಗೆ ನ್ಯಾಚುರಲ್ ಆಗೂ ಆಗುತ್ತೆ. ಅದೇ ನ್ಯಾಚುರಲ್ ವೇನ ನಿಮ್ಗೆ ಇಷ್ಟ ಆಗೋದಿಲ್ಲ. ಇಟ್ಸ್ ನಾಟ್ ಮ್ಯಾಜಿಕ್ ಅಲ್ಲ, ದಟ್ ಇಸ್ ಫ್ಯಾಟ್ ಲಾಸ್. ಫ್ಯಾಟ್ ಲಾಸ್ ಇಸ್ ಡೆಫಿನೆಟ್ಲಿ ನಾಟ್ ಮ್ಯಾಜಿಕ್ ಆರ್ ಈಸಿ. ವಾಟ್ ಡು ಯು ಡೂ ಫಾರ್ ಸ್ಕಿನ್ ಕೇರ್? ಇವ್ರು ಹೇಳ್ತಾರಲ್ಲ, ನೈಟ್ ರಿಚುವಲ್ಸ್, ಡೇ ರಿಚುವಲ್, ಸ್ಕಿನ್ ರಿಚುವಲ್, ನಾನು ಏನೂ ಮಾಡೋದಿಲ್ಲ. ನಮ್ಮ ಅಡುಗೆ ಮನೆಯಲ್ಲೇ ಎಲ್ಲ ಬ್ಯೂಟಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ವಿ ಶುಡ್ ಜಸ್ಟ್ ನೋ ಹೌ ಟು ಯೂಸ್ ಇಟ್. ಹಾಲಿನ ಕೆನೆ ಮೇಲೆ ಅರ್ಶಿನ ಹಾಕ್ಬಿಟ್ಟು ಕೊಟ್ಬಿಡೋರು. ನಾನು ಫುಲ್ That's the best thing ever. ಪ್ರಾಸೆಸ್ ಇಸ್ ನೆವರ್ ಎಂಡಿಂಗ್ ಅನ್ಸುತ್ತೀನಿ. You still breastfeeding? ಹೌ ಮಚ್ ಎವರ್ ಹಿ ವಾಂಟ್ಸ್, ಐ ಡೋಂಟ್ ಮೈಂಡ್ ಅಂಡ್ ಐ ವಾಂಟ್ ಟು ಬಿ ದೇರ್ ಫಾರ್ ಹಿಮ್. ಹಿಂಗೆ ಪ್ರಯಾರಿಟೀಸ್ ಚೇಂಜ್ ಆಗಿದೆ ನೋಡಿ. ಏನೇನು ಟಾಪಿಕ್ಸ್ ಮಾತಾಡ್ತಾ ಇದ್ವಿ, ಈಗ ಬ್ಯಾಕ್ ಟು ಮದರ್ಹುಡ್. ಸೊ ಮದರ್ಹುಡ್ ಜರ್ನಿ, ಹೌಸ್ ಇಟ್ ಗೋಯಿಂಗ್? ಮದರ್ಹುಡ್ ಇಸ್ ಅಮೇಝಿಂಗ್. ಯಾಕೆಂದರೆ ಐ ಫೀಲ್ ವೆರಿ ಸ್ಟ್ರಾಂಗ್ ನನ್ನ ಮದರ್ಹುಡ್ ಜರ್ನಿಲಿ. ನನಗೇನು ಪಾಪ ನನ್ನ ಮಗ ನನಗೇನು ಅಷ್ಟೊಂದು ಸಮಸ್ಯೆ ಕೊಟ್ಟಿಲ್ಲ. ಪ್ರಾಬ್ಲಿ ದ ಫಸ್ಟ್ 3-4 ಮಂತ್ಸ್, ಆ ಇನಿಷಿಯಲ್ ಕ್ರೂಷಿಯಲ್ ಟೈಮಲ್ಲಿ ನನಗೂ ಹೆಲ್ಪ್ ಬೇಕಿತ್ತು. ಬಿಕಾಸ್ ನನಗೂ ಅರ್ಥ ಆಗೋದಕ್ಕೆ ತುಂಬ ಟೈಮ್ ಆಯಿತು. ಸೊ ಥ್ಯಾಂಕ್ಫುಲಿ ನನಗೆ ಒಬ್ಬರು ನ್ಯಾನಿ ಬರ್ತಿದ್ರು, ಹೂ ಯೂಸ್ ಟು ಲೈಕ್ ಹೆಲ್ಪ್ ಮೀ ಔಟ್ ಆ್ಯಂಡ್ ಸ್ನಾನ ಮಾಡಿಸೋದಕ್ಕಾಗಲಿ ಅಥವಾ ನೋಡ್ಕೊಳ್ಳೋದಕ್ಕಾಗಲಿ ಅಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು. ಸೊ ಸೊ ಸ್ವೀಟ್. ಶಿ ವಾಸ್ ದೇರ್, ಮೈ ಚಿಕ್ಕಮ್ಮ ವಾಸ್ ದೇರ್ ಔಟ್ ಆ್ಯಂಡ್ ಔಟ್. ಸೊ ಹೌ ವಾಸ್ ಯುವರ್ ಬರ್ತಿಂಗ್ ಎಕ್ಸ್ಪೀರಿಯನ್ಸ್, ಬರ್ತ್ ಸ್ಟೋರಿ ಏನು? ಬರ್ತ್ ಸ್ಟೋರಿನೇ ಇಲ್ಲ. ಯಾಕಂದರೆ ನನ್ನ ಪ್ರೆಗ್ನೆನ್ಸಿಲೂ ಐ ಡಿಂಟ್ ಫೀಲ್ ಹೊಟ್ಟೆ ಭಾರ ಇದೆ ಅನ್ನೋ ಥರ ಎಲ್ಲ ಫೀಲ್ ಮಾಡ್ಕೊಂಡಿಲ್ಲ. ಅಥವಾ ಲೈಕ್ ಡೆಲಿವರಿ ಟೈಮಲ್ಲಿ ವಾಟರ್ ಬ್ರೇಕ್ ಆಯಿತು, ಲೈಟಾಗಿ ಪೀರಿಯಡ್ ಪೇನ್ ಥರ ಆಯಿತು ಅಷ್ಟೇ. ಆಮೇಲೆ ಏನಿಲ್ಲ, ಸ್ಕ್ಯಾನ್ ಆಯಿತು, ಸಿ ಸೆಕ್ಷನ್ ಆಗಬೇಕು ಅಂತ ಡಿಸೈಡ್ ಆಯಿತು. ಡೈರೆಕ್ಟ್ ಹೋದೆ, ಆಪ್ರೇಷನ್ ಆಯಿತು, ಐ ಕೇಮ್ ಔಟ್. ಸಿ ಸೆಕ್ಷನ್. ಯಾ, ಐ ಸ್ಪೋಕ್ ಟು ಮೈ ಡಾಕ್ಟರ್. ಐ ಸೆಡ್, ಡಾಕ್ಟರ್ ನನಗೆ ಯಾವುದೂ ಎಕ್ಸ್ಪೀರಿಯನ್ಸ್ ಇಲ್ಲ, ನಂಗೆ ಬೇಜಾರಾಗ್ತಾ ಇದೆ ಅಂತ. ದೆನ್ ಡಾಕ್ಟರ್ ವಾಸ್ ಲೈಕ್, ನೀನು ಲಕ್ಕಿ ಅಂತ ಅನ್ಕೋ, ಹೆಂಗೆ ತೆವಳ್ಕೊಂಡೆಲ್ಲ ಬಂದಿದ್ದಾರೆ ಪೇಷಂಟ್ಸ್, ಲೈಕ್ ಮದರ್ಸ್ ವೆನ್ ದೇ ಆರ್ ಪ್ರೆಗ್ನೆಂಟ್. ವೈ ವಾಸ್ ಇಟ್ ಸಿ ಸೆಕ್ಷನ್? ಏನಾದರೂ ನನ್ನ ಮಗ ಒಂದು ಕಾರ್ಡ್ ಸುತ್ಕೊಂಡ್ಬಿಟ್ಟಿತ್ತು ನೆಕ್ಕಿಗೆ. ಆ್ಯಂಡ್ ಕಾರ್ಡ್ ಸುತ್ಕೊಂಡಿತ್ತು ಬೇರೆ ವಿಷಯ ಆಗಿದ್ದು. ನನಗೇನು ಒಂಥರ ನೋಟಿಸಬಲ್ ವಿಷಯ ಅಂದರೆ, ಅವ್ನು ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದ ಒಂದು ಕಾರ್ಡ್ನ. ನಾನು ಈ ಕಾರ್ಡ್ ಅವ್ನ ಕೈ ಯಾವಾಗ ಬಿಡ್ತಾನೆ ಅಂತ ಹೆಂಗೆ ಕಾಯಕ್ಕಾಗುತ್ತೆ? ಅದನ್ನ ಹಿಂಗೆ ಇತ್ತಲ್ವಾ, ಹಿಂಗೆ ಹಿಡ್ಕೊಂಡಿದ್ದಾನೆ ಅದನ್ನು. ಅಲ್ಟ್ರಾಸೌಂಡಲ್ಲಿ ಇತ್ತ ಅದು? ರಿಯಲಿ? ಸೊ ದೆನ್ ಐ ವಾಸ್ ಲೈಕ್, ಅಯ್ಯೋ ಇವನೇನು ಹಿಂಗೆ ಹಿಡ್ಕೊಂಡಿದ್ದಾನಲ್ಲ ಅಂತ ಹೇಳಿ ಅಂದೆ. ಅವಾಗ ಅವನು ಇವನು ಏನೂ ಗೊತ್ತಾಗಿಲ್ಲ, ಈ ಮಗು ಏನು ಹಿಂಗೆ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿ. ದೆನ್ ಐ ಫೆಲ್ಟ್ ವೆರಿ ಬ್ಯಾಡ್. ಬಿಕಾಸ್ ನಾನು ಡೇ 1ಇಂದ ನಮ್ಮ ಡಾಕ್ಟರ್ಗೆ ನಂಗೆ ನಾರ್ಮಲ್ ಡೆಲಿವರಿ ಆಗಬೇಕು, ನಂಗೆ ನಾರ್ಮಲ್ ಡೆಲಿವರಿ ಪ್ಲೀಸ್ ಅದೇ ಆಗಬೇಕು ಅಂತ ಹಠ ಮಾಡ್ತಿದ್ದೆ. ಅವ್ರು ಯಾ ನೋಡೋಣ ಅಂದರು. ಕರೆಕ್ಟಾಗಿ ನನ್ನ ಸೀಮಂತಕ್ಕೆ ಒಂದು ಸ್ವಲ್ಪ ದಿವಸ ಮುಂಚೆ ಸ್ಕ್ಯಾನಿಂಗ್ ಹೋಗಿದ್ದಾಗ 2 ಸುತ್ತಿತ್ತು ಅಂತ ಹೇಳಿದ್ರು. ಆಮೇಲೆ ನನ್ನ ಡೆಲಿವರಿ ಡೇಟಲ್ಲಿ 1 ಸುತ್ತಿತ್ತು. ಬಟ್ ಆ 1 ಸುತ್ತಲೂ ಹಿಂಗೆ ಹಿಡ್ಕೊಂಡು ಕೂತಿದ್ದ. ಸೊ ವಿ ಕಾಂಟ್ ವೇಟ್, ಯಾಕೆಂದರೆ ತುಂಬ ಟೈಮ್ ಬಿಡುತ್ತೆ ಅಂತ ಎಲ್ಲ ಹೇಳಿದ್ರು. ಐ ಸೆಡ್ ಓಕೆ. ದೇ ಆರ್ ದ ಬೆಸ್ಟ್ ಡಿಸಿಷನ್ ಮೇಕರ್ಸ್ ಅಲ್ಲ, ವಿ ಶುಡ್ ಜಸ್ಟ್ ಲೀವ್ ಇಟ್ ಟು ದ ಡಾಕ್ಟರ್ಸ್. ನಾನು ಅದಕ್ಕೆ ಆಯಿತು ಅಂದ್ಬಿಟ್ಟು ಅವತ್ತೆಲ್ಲ ಫುಲ್ಲು ಬೇಜಾರು ಮಾಡ್ಕೊಂಡಿದ್ದೆ. ಚಂದನ್ ವಾಸ್ ಫುಲ್ ಹ್ಯಾಪಿ, ಫುಲ್ ಜಂಪಿಂಗ್ ಮಗು ಬರುತ್ತೆ ಅಂತ. ಸೊ ಅವ್ರ ಪಕ್ಕದಲ್ಲೇ ಇದ್ದಿದ್ದು. ಹಿ ವಾಸ್ ದೇರ್. ಮನೆಗೆ ಹೋಗಿದ್ರು, ಮನೆಯೆಲ್ಲ ರೆಡಿ ಮಾಡಿದ್ರು. ಆ್ಯಂಡ್ ನಾನು ಆಬ್ವಿಯಸ್ಲಿ ಐ ವಾಂಟೆಡ್ ಟು ಒಂದ್ಸತಿ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಸೊ ಹಿ ಕಾಲ್ಡ್ ಎವ್ರಿಬಡಿ, ಇಡೀ ಮನೆ ಕ್ಲೀನ್ ಮಾಡಿಸಿದ್ರು. ಆಬ್ವಿಯಸ್ಲಿ ನಮ್ಮ ಅತ್ತೆ, ನನ್ನ ಇನ್ಲಾಸ್ ಎಲ್ಲ ಇದ್ದರು. ಸೊ ಎಕ್ಸ್ಟ್ರಾ ಹೈಜೀನಿಕ್ ಆಗಿ ಎಕ್ಸ್ಟ್ರಾ ಹೈಜೀನಿಕ್. ಆಮೇಲೆ ಹಿ ವಾಸ್ ಓಕೆ ವಿತ್ ಮೈ ಡೆಸಿಷನ್, ಸೇಯಿಂಗ್ ಕ್ಲೀನ್ ಆಗಿರಬೇಕು, ಮಗು ಹಿಂಗೆ ಬರುತ್ತೆ, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತೆಲ್ಲ ಹೇಳಿ. ಇನ್ ದಟ್ ವೇ ಹಿ ಈಸ್ ವೆರಿ ಹೆಲ್ತಿ. ಹೌ ವಾಸ್ ದ ಫೀಲಿಂಗ್ ಟು ವೆಲ್ಕಮ್ ದ ಬೇಬಿ ಹೋಮ್? ಇಟ್ ವಾಸ್ ವೆರಿ ಸ್ಪೆಷಲ್. ಯಾಕೆಂದರೆ
ವೆನ್ ಐ ಹರ್ಡ್ ದಟ್ ನನ್ನ ಪ್ರೆಗ್ನೆಂಟ್ ಆಗಿದ್ದೆ ಅಂತ ಹೇಳಿದಾಗ, ವೆನ್ ದ ಫಸ್ಟ್ ಸ್ಟೆಪ್ ವೆನ್ ಚಂದನ್ ವಾಸ್ ಪುಟಿಂಗ್ ದ ರಿಂಗ್ ಟು ಮೀ ಇನ್ ಮೈ ಎಂಗೇಜ್ಮೆಂಟ್, ಆ ಮೊಮೆಂಟಲ್ಲಿ ನನಗೇನು ಫೀಲ್ ಆಗಿತ್ತೋ, ಅವ್ರು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿದಾಗಲೂ ಅದೇ ಫೀಲ್ ಆಯಿತು ನನಗೆ. That butterflies, ಫುಲ್ ಒಂಥರ ದ ಡೀಪ್ ಹೆವಿ ಬ್ರೆತ್, sense of satisfaction. ಅದಾಗಿ ಫಾರ್ ಸಮ್ ಟೈಮ್ ಐ ಡೆಂಟ್ ಟೆಲ್ ಎನಿಬಡಿ. ಆಲ್ಮೋಸ್ಟ್ 2-3 ತಿಂಗಳು ಹೇಳೇ ಇಲ್ಲ. Pregnant ಅಂತನಾ? ದೆನ್ ಆಫ್ಟರ್ ದಟ್ ವೆನ್ ಐ ಟೋಲ್ಡ್, You got the kit ಎಲ್ಲ, ಪ್ರೆಗ್ನೆನ್ಸಿ ಕಿಟ್ ಎಲ್ಲ ತಂದು ಚೆಕ್. ಇಲ್ಲ, ನನ್ನ ಪ್ರಾಬ್ಲಮ್ ಏನಾಯ್ತು ಅಂದರೆ, ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನೆಗೆಟಿವ್ ಬಂತು, ಬ್ಲಡ್ ಟೆಸ್ಟಲ್ಲಿ ನೆಗೆಟಿವ್ ಬಂತು. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದೆ ರೇಡಿಯೋ ಇದರಲ್ಲಿ ಟೆಸ್ಟಲ್ಲಿ. ಓಕೆ. ದ ಡಾಕ್ಟರ್ ಇಸ್ ಲೈಕ್, ಯು ಪ್ರೆಗ್ನೆಂಟ್, ಏನು ಮಾಡ್ತಾ ಇದ್ಯಾ? ಎಷ್ಟು ಮಂತ್ಸ್ ಆಗಿತ್ತು ಅವಾಗ? ಎಷ್ಟು 2 ವೀಕ್ಸ್? months ಆಗೋಗಿ. 2 months ಆಗಿತ್ತಾ? ವಾವ್. 2 months ನಾನು ಜಿಮ್ ಮಾಡಿಕೊಂಡು ಜಾಲಿಯಾಗಿ ಓಡಾಡ್ಕೊಂಡು. ಪಾರ್ಟಿ ಏನು ಮಾಡಿಲ್ಲ ತಾನೆ? ಪಾರ್ಟಿ ಇಲ್ಲ, ಐ ಡೋಂಟ್ ಪಾರ್ಟಿ ಅಟ್ ಆಲ್. ಸೊ Yeah, there are cases like that also. ನಂಗೆ ಗೊತ್ತೇ ಆಗಿಲ್ಲ. ಆ್ಯಂಡ್ ನನ್ಗೆ ಗೊತ್ತಾದಾಗ ನಾನು ಫುಲ್ ಶಾಕ್ ಆಗ್ಬಿಟ್ಟು, ಅಯ್ಯೋ ಡಾಕ್ಟರ್, ನಾನು ಜಿಮ್ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ನೀನು ಏನಕ್ಕೆ ಅದೆಲ್ಲ ಮಾಡ್ತಿದ್ಯಾ ಅಂತ ಹೇಳಿದ್ರು. ದೆನ್ ಐ ವೆಂಟ್ ಟು ಮೈ ಡಾಕ್ಟರ್. ಓಕೆ. ಐ ಸೈಡ್ ಓಕೆ ಇದು ಅಂತ. ಗುಡ್ ಅಂತ ಹೇಳ್ಬಿಟ್ಟು ಅವ್ರು ಕಂಟಿನ್ಯೂ ಮಾಡಿದ್ರಲ್ಲಿಂದ. ಸೊ ಜೆಂಡರ್ ಕ್ಯೂರಿಯಾಸಿಟಿ ಇತ್ತಾ? ಲೈಕ್ ಅಲ್ಲಂದ್ರೆ ನಮಗೆ ಗೊತ್ತಾಗ್ಬಿಡತ್ತಲ್ಲ. 14 ವೀಕ್ಸ್ಗೆ ನನಗೆ ಗೊತ್ತಾಗಿತ್ತು. ಸೊ ನೋ, ಜೆಂಡರ್ ಕ್ಯೂರಿಯಾಸಿಟಿ ನನಗೆ ಐ ಫೆಲ್ಟ್ ಲೈಕ್ ನಾನು ಅಲ್ಲಿದ್ದಿದ್ರು ಐ ವುಡ್ ಹ್ಯಾವ್ ಸೈಡ್ ನೋ, ನಂಗೆ ಬೇಡ, ಐ ಡೋಂಟ್ ವಾಂಟ್ ಟು ನೋ. ನನಗೆ ಮಗು ಏನೇ ಬಂದ್ರೂ ಐ ವಾಂಟ್ ಟು, ಹಾಗೆ ಲೈಕ್ ಐ ಡೋಂಟ್ ವಾಂಟ್ ಟು ನೋ ಇಟ್ ಇಸ್ ಅ ಗರ್ಲ್ ಆರ್ ಅ ಬಾಯ್, ಹೂ ಐ ಆಮ್ ವೆಲ್ಕಮಿಂಗ್. ಬಟ್ ನಿಮ್ಗೆ ಅಲ್ಲಿ ಮುಂಚೆನೇ ನೇಮ್ ಕೊಡಬೇಕಲ್ವಾ? ಇಲ್ಲ, ಅಲ್ಲಿ ನಾವು ಬೇಕಂದ್ರೆ ಕೇಳಿದ್ರೆ ಅವ್ರು ರಿವೀಲ್ ಮಾಡ್ತಾರೆ ಏನು ಜೆಂಡರ್ ಅಂತ. 14 ವೀಕ್ಸ್ ಆದಮೇಲೆ ಗೊತ್ತಾಗ್ಬಿಡುತ್ತೆ, ಸ್ಕ್ಯಾನಲ್ಲಿ ಗೊತ್ತಾಗತ್ತಲ್ಲ. ಸೊ ನಾನು ಎನ್ವಲಪಲ್ಲಿ ಕೇಳಿದ್ದೆ, ಈ ಥರ ಹಾಕ್ಕೊಡಿ. ಇವಾಗ ನಿಮಗೆ ಬೇಡ ಅಂತ ಹೇಳಿದ್ರೆ? ಬೇಡ ಅಂದರೆ ಅದು ಸರ್ಪ್ರೈಸ್ ಆಗೇ ಇರುತ್ತೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಬಟ್ ನಾವು ಅಲ್ಲಿ ಗೊತ್ತಾಗತ್ತಲ್ಲ, ಇಟ್ಸ್ ಲೀಗಲ್ ಅಲ್ಲ, ಗೊತ್ತಾಗಿದ್ರೆ ಗೊತ್ತಾಗ್ಲಿ ಅಂತ. ಸೊ ಅದಕ್ಕೆ ಜೆಂಡರ್ ರಿವೀಲ್ ಪಾರ್ಟಿ ಅಂತಾನೆ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಕೊತಾರಲ್ಲ ಎಲ್ಲ. ಹೌದು. ಅದನ್ನೇ ಕಾನ್ಸೆಪ್ಟ್ ಮಾಡ್ಕೊಂಡು ಹೆಲಿಕಾಪ್ಟರಲ್ಲಿ ಬ್ಲೂ ಇದಾಕೋದು, ಪಿಂಕ್. ನನ್ನ ಪ್ರಶ್ನೆ ಏನು ಅಂದರೆ, ಈ ಬ್ಲೂ ಬಾಯ್ಸ್ಗೆ ಪಿಂಕ್ ಗರ್ಲ್ಸ್ಗೆ ಅಂತ ಯಾರು ಡಿಸೈಡ್ ಮಾಡಿದ್ದು? ಇಟ್ಸ್ ಜಸ್ಟ್ ಥಿಂಗ್ ಅನ್ಸುತ್ತೆ. ಬಿಕಾಸ್ ಅಲ್ಲಿ ನೋಡಿದ್ರೆ ಈ ಹೆಣ್ಮಕ್ಳು ವೆಲ್ಕಮ್ ಮಾಡಿದಾಗೆಲ್ಲ ಒಂಥರ ಈ ಪಿಂಕ್ ಥೀಮಲ್ಲಿ ರೆಡಿ ಮಾಡೋದು ಎಲ್ಲ. ಐ ಆಮ್ ನಾಟ್ ಲೈಕ್ ದಟ್. ಲೈಕ್ ಐ ಆಮ್ ಓಕೆ ವಿತ್ ಆಲ್ ದ ಕಲರ್ಸ್. ಲೈಕ್ ಈವನ್ ಬೈಯಿಂಗ್ ಪಿಂಕ್ ಕ್ಲೋತ್ಸ್ ಐ ಆಮ್ ಓಕೆ. ಲೈಕ್ ಐಮ್ ನೆವರ್ ಲೈಕ್ ಕಲರ್ ಓರಿಯೆಂಟೆಡ್ ಆ ಥರ ಎಲ್ಲ. ಬಟ್ ಇಟ್ಸ್ ನ್ಯಾಚುರಲಿ ಅಕ್ಸೆಪ್ಟೆಡ್ ಬೈ ಎವ್ರಿಬಡಿ ಅಲ್ವಾ, ಅಂದರೆ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಈ ಥರ ಕಲರ್ಸು. ನನಗೆ ಚಂದುಗೆ ಇದೊಂದು ಪ್ರಶ್ನೆ, ಯಾರು ಹೇಳಿದ್ದು ಬ್ಲೂ ಪಿಂಕ್ ಅಂತೆಲ್ಲ ಡಿಫ್ರೆನ್ಶಿಯೇಟ್ ಮಾಡೋ? ಐ ಲೈಕ್ ಮೈ ಸನ್ ಆ್ಯಂಡ್ ಬ್ಲೂ, ಐ ಲೈಕ್ ಇವನ್ ಚಂದನ್ ಆ್ಯಂಡ್ ಪಿಂಕ್. ಕರೆಕ್ಟ್. ಸೊ ಯಾ ಐ ಮೀನ್ ಇಟ್ಸ್ ಜಸ್ಟ್ ಥಿಂಗ್ ಅನ್ಸುತ್ತೆ. ಸಮ್ ಪೀಪಲ್, ಏನು ನೀನು ಪಿಂಕ್ ಕಲರ್ ಹಾಕ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಾರೆ. ನಾನು ಪಿಂಕ್ ಹಾಕಿದ್ರೆ ಏನು? They look actually they look very handsome. Some look good. Some colors are actually, and it depends on who is wearing again. ಹೌದು. So ಈಗ ಚಂದುದು ಪ್ರಾಜೆಕ್ಟು ಫ್ಲರ್ಟ್. ಸೊ ಹೌ ಕಮ್ he became a producer, director, actor ಎಲ್ಲ? Like he had plans from the beginning. He was planning this from years and years and years. ಅಂದರೆ he writes very good stories. ನಾನೇ ಅವ್ರದ್ದು 2-3 ಸ್ಟೋರಿ ನೋಡಿದ್ದೀನಿ, ಕೇಳಿದ್ದೀನಿ. ಆ್ಯಂಡ್ ಯಾವಾಗ ಟೈಮ್ ಸಿಗುತ್ತೆ ಬರೆಯೋದಕ್ಕೆಲ್ಲ? ಡೇಟ್ ಮಾಡ್ಬೇಕು, ನಿನ್ನ ಕೆಲಸ ಹೇಳು, ಸ್ಟೋರಿ ಏನು ಬರ್ತಿದ್ದೀರಾ ಹೇಳಿ ಅಂತ ನಾನು ಕುತ್ಕೊಂಡು ಕೇಳೋದು. ಆ್ಯಂಡ್ ಸೊ ಐ ವಾಸ್ ಲೈಕ್, ವೈ ಇದನ್ನ ಯಾಕೆ ಮೂವಿ ಮಾಡ್ತಿಲ್ಲ, ದಿಸ್ ಅಮೇಝಿಂಗ್ ಸ್ಟೋರೀಸ್ ಅಂತ. ಈಸ್ ವೆರಿ ಗುಡ್ ರೈಟರ್ ಇನ್ ದಟ್ ವೇ. ಮೂವಿ ಮಾಡಿ ಅಂತ. ದೆನ್ ನಾನು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದಿಸ್ ಇಸ್ ದ ಲಾಸ್ಟ್ ಟೈಮ್, ಇಫ್ ಯು ವಾಂಟ್ ಟು ಡೂ ಇಟ್ ಇವಾಗ ಮಾಡ್ಬೋದು ಅಂತ ಹೇಳಿ ಫೈನಲಿ ವಿ ಡಿಸೈಡೆಡ್ ಓಕೆ ಮೂವಿ ಮಾಡೋಣ ಅಂತ ಹೇಳಿ. ಸೊ ಕವಿ, ನಿನಗೆ ಒಂಥರ ಮಾಮ್ ಗಿಲ್ಟ್ ಆ ಥರ ಏನಾಗಿಲ್ವಾ? ನನಗೆ 100% ಕೊಡೋಕ್ಕಾಗ್ತಾ ಇಲ್ಲ. ಹಂಗೆ ಐ ಆಮ್ ಗಿವಿಂಗ್ 100% ನಾನು. ಬಟ್ ದೇರ್ ಆರ್ ಟೈಮ್ಸ್ ವೆನ್ ಇವನು ಸಡನ್ನಾಗಿ ಬಿದ್ದೋಗ್ಬಿಡ್ತಾನೆ ಅಥವಾ ಏನಾದರೂ ಆಗುತ್ತೆ, ನೋವಾಗುತ್ತಲ್ವ ನನಗೆ. ಅಯ್ಯೋ ನಾನು ಹೆಂಗೆ ಮಿಸ್ ಮಾಡಿಬಿಟ್ಟೆ, ಐ ಶುಡ್ ಹ್ಯಾವ್ ಬೀನ್ ದಟ್, ಅದನ್ನು ತಡಿಬೇಕಾಗಿತ್ತು ಅಂತ ಅನಿಸುತ್ತೆ. ಅವಾಗ ಮಾತ್ರ ಒಂದು ಸಣ್ಣ ಗಿಲ್ಟ್ ಇದ್ದೇ ಇರುತ್ತೆ. ಬಟ್ ಅದರ್ವೈಸ್ ಐ ಫೀಲ್ ನಾನು ಔಟ್ ಆ್ಯಂಡ್ ಔಟ್ ನಂದು ಎಷ್ಟು ಎನರ್ಜಿ ಇದೆ, ನನಗೆ ಏನೇನು ಮಾಡ್ಬೋದು
ಯಾವ ರೀತಿ ಯೋಚನೆ ಮಾಡ್ಬೋದು ನಾನು ಮುಂಚೆನೇ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಫಾರ್ ಎವ್ರಿಥಿಂಗ್ ಐ ಆಮ್ ವೆಲ್ ಪ್ರಿಪೇರ್ಡ್. ಇದು ನೆಕ್ಸ್ಟ್ ಇವ್ನಿಗೆ ಹಿಂಗೆ ಆಗುತ್ತೆ, ನಾನು ಹಿಂಗೆ ಪ್ರಿಪೇರ್ ಆಗಿರಬೇಕು ಅಂತ ಆಲ್ರೆಡಿ ಮೈಂಡ್ಸೆಟ್ಟಿಂದ ಪ್ರಿಪೇರ್ ಆಗಿರ್ತದೆ. ಸೊ ಐ ಫೀಲ್ ಐ ಹ್ಯಾವ್ ಗಿವನ್ ಮೈ 100%. ಇನ್ನೂ 1000% ಕೊಟ್ಟಿದ್ದೀನಿ ನಾನು. ಸೊ ಐ ಡೋಂಟ್ ಹ್ಯಾವ್ ಎನಿ ಸಚ್ ಗಿಲ್ಟ್. ಓಕೆ. ಸೊ ನೀನು ಮುಂಚೆ ಎಲ್ಲ ಪರ್ಫಾರ್ಮೆನ್ಸಸ್ಸು ಮತ್ತು ಮೂವೀಸು, ಸೀರಿಯಲ್ಲು ಸುಮಾರು ಎಷ್ಟು ಮೂವೀಸ್ ಮಾಡಿರೋದು? ಅರೌಂಡ್ 6 ಮೂವೀಸ್. 6 ಮೂವೀಸಾ? ಸೊ ನಿನಗೆ ಆ ಥರ ಒಂದು ಲೈಮ್ ಲೈಟಲ್ಲಿ ಇಲ್ಲದೇ ಇರೋ ಮಿಸ್ಸಿಂಗ್ ಫೀಲ್ ಯಾವತ್ತನ ಬಂತಾ? ಅಂದರೆ ಮದರ್ಹುಡ್ ಜರ್ನಿ ಸ್ಟಾರ್ಟ್ ಆದಾಗಲ ಅಥವಾ ಸಿನ್ಸ್ ಯುವರ್ ಪ್ರೆಗ್ನೆನ್ಸಿ ಡೇಸ್ ಅವಾಗಲಿಂದ ನೀನೇನಾದರೂ ಆ ಒಂದು ಪರ್ಫಾರ್ಮೆನ್ಸಸ್ ಆಗಲಿ, ಆ ಒಂದು ಅಟೆನ್ಷನ್ನು, ಆ ಜನಪ್ರಿಯತೆ ಅನ್ನೋದೆಲ್ಲ ಮಿಸ್ ಮಾಡಿದ್ಯಾ? ಇಲ್ಲ, ಐ ಫೀಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಹೇಗಂದರೆ ವೆನೆವರ್ ಯು ಗೆಟ್ ಬ್ಯಾಕ್ ಯು ಗೆಟ್ ದ ಸೇಮ್ ಲವ್. ಟ್ರೂ. ನೀ ಏನೇ ಮಾಡಿದ್ರು ನಾನು ಇಮಿಡಿಯೇಟಾಗಿ ಇವಾಗ ಎಲ್ಲರೂ ಯಾವ್ದಾರ ಶೋಗೆ ಹೋದೆ ಅಂದರೆ ಅದೇ ಥರ ರಿಯಾಕ್ಷನ್ಸ್ ಬರುತ್ತೆ, ಅದೇ ಪ್ರೀತಿ ತೋರಿಸ್ತಾರೆ. ಸೊ ಐ ಡೋಂಟ್ ಥಿಂಕ್ ಐ ವಿಲ್ ಮಿಸ್ ದಟ್. ಯಾವಾಗಿದ್ರೂ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಬಟ್ ಡೆಫಿನೆಟ್ಲಿ ಐ ಆಮ್ ಮಿಸ್ಸಿಂಗ್ ಮೈ ಡಾನ್ಸ್ ಕರಿಯರ್. ದೇರ್ ವಾಸ್ ಒನ್ ಟೈಮ್ ಐ ಯೂಸ್ ಟು ಲವ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು. ನನಗೆ ನನ್ನ ಗುರುಗೆ ಆಗುವಂಥ ಕಾನ್ವರ್ಸೇಷನ್ಸು. ಸೊ ಯಾವ ಲೆವೆಲ್ ತನಕ ಮಾಡಿರೋದು ಅದು ಭರತನಾಟ್ಯ? ಐ ಡಿಡ್ ಮೈ ಸೀನಿಯರ್, ಬಟ್ ಸೀನಿಯರ್ ಮಾಡಿನೂ ನಾನು ಟೀಚ್ ಮಾಡ್ತಿದ್ದೆ. ಸೊ ಐ ಫೆಲ್ಟ್ ಆ ಟೀಚ್ ಮಾಡೋದ್ರಿಂದ ನಾನು ತುಂಬ ಕಲಿತಿದ್ದೆ ಅಂತ. ಆ್ಯಂಡ್ ಇಟ್ ಡೆಫಿನೆಟ್ಲಿ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಆ್ಯಂಡ್ ಥ್ಯಾಂಕ್ಫುಲಿ ನನ್ನ ಗುರು, ಶೀ ಸಮ್ವನ್ ಮೋರ್ ದೆನ್ ಗುರು, ಶೀ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಆಲ್ ಆಫ್ ಅಸ್. ಏನು ಅವ್ರ ಹೆಸರು? ಶಮಾ ಕೃಷ್ಣ ಅಂತ. ಓಕೆ. ಸೊ ನಾನು ಚಿಕ್ಕವಳಿಂದ ಲೈಕ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ವೆನ್ ಐ ಸ್ಟಾರ್ಟೆಡ್ ಡಾನ್ಸಿಂಗ್, ಶಿ ಹಸ್ ಬಿನ್ ದಟ್ ಔಟ್ ಆ್ಯಂಡ್ ಔಟ್. ಓಕೆ. ಸೊ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹರ್. ಅಂದರೆ ಲೈಫ್ ಲೆಸನ್ ಜಾಸ್ತಿ ಕಲ್ತಿದ್ದೀನಿ ಅವ್ರ ಹತ್ರ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರು ನನ್ನ ಲೈಫಲ್ಲಿ ಇದ್ದಾರೆ ಅಂತ. ಲೈಕ್ ವೈಸ್ ನನಗೆ ಕನ್ನಡ ಹೇಳ್ಕೊಡೋಕೆ ಒಬ್ರು ಬರೋರು, ರಾಘವೇಂದ್ರ ಸರ್ ಅಂತ. ಅವರೂ ಅಷ್ಟೇ, ಹೀ ಹ್ಯಾಸ್ ಗಿವನ್ ಮೀ ಸೋ ಮಚ್ ಆಫ್ ಲೈಫ್ ಲೆಸನ್ಸ್. ಅಂದರೂ ಕನ್ನಡ ಸ್ವಲ್ಪ ಈಗ ನನ್ನ ಕನ್ನಡ ಏನಿದೆಯೋ ಅವ್ರದ್ದು ಆಶೀರ್ವಾದ. ಆ್ಯಂಡ್ ಆಬ್ವಿಯಸ್ಲಿ ವೆನ್ ಐ ಸ್ಟಾರ್ಟೆಡ್ ಲಕ್ಷ್ಮೀ ಬಾರಮ್ಮ, ನಮ್ಮ ಡೈರೆಕ್ಟರ್ಸ್, ನನ್ನ ಕೋ ಆ್ಯಕ್ಟರ್ಸು, ಪ್ರತಿಯೊಬ್ರು ನಾನು ಇವತ್ತೇನಿದ್ರು ವಿತ್ ಬಿಕಾಸ್ ಆಫ್ ಆಲ್ ಆಫ್ ದೆಮ್. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಅವರಿದ್ರು ನನ್ನ ಲೈಫಲ್ಲಿ ಅಂತ. ಸೊ ಪ್ರತಿಯೊಂದು ಹಂತದಲ್ಲೂ there is somebody who's teaching me new things, so that I learn, I correct myself. ನನ್ನ ಜೀವನದಲ್ಲಿ ಇದೇನೋ ಒಂದು ಸಿಚುವೇಶನ್ ಬರುತ್ತೆ, ಅದನ್ನು ನಾನು ಹೆಂಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳೋದಕ್ಕೆ ಯಾರಾದರೂ ಒಬ್ರು ಇದ್ದಾರೆ. ಸೊ ಐ ಫೀಲ್ ಗ್ರೇಟ್ಫುಲ್ ಫಾರ್ ಆಲ್ ಆಫ್. ಯು ಆರ್ ಡೆಫಿನೆಟ್ಲಿ ಬ್ಲೆಸ್ಡ್. ಸೊ ಅದೇ ನನ್ನ ಡಾನ್ಸ್ ಕರಿಯರ್ಗೆ ನಾನು ವಾಪಸ್ ಐ ವಾಂಟ್ ಟು ಗೋ. ಓಕೆ. ಆ್ಯಂಡ್ ಪ್ರಾಬಬ್ಲಿ ನಾನು ನನ್ನ ಗುರುಗೆ ಫಾರ್ ಎವರ್ ಐ ಆಮ್ ಪ್ಲ್ಯಾನಿಂಗ್, ನಾನು ಬರ್ತೀನಿ ಅಕ್ಕ, ಐ ಆಮ್ ಕಮಿಂಗ್ ಡಿ ಅಂತಾನೆ ಕೂಡ ಗೊತ್ತಿದ್ದೀನಿ. ಓಕೆ. ಬಟ್ ಐ ಆಮ್ ಸ್ಟಿಲ್ ಪ್ಲ್ಯಾನಿಂಗ್. ವೆರಿ ಸೂನ್ ಯು ಕ್ಯಾನ್ ಗೆಟ್ ಬ್ಯಾಕ್ ಅಲ್ವಾ? ಐ ವಾಂಟ್ ಟು ಒನ್ಸ್ ದಿಸ್ ಗೈ ಗ್ರೋಸ್ ಅ ಬಟ್ ಸೈಮಲ್ಟೇನಿಯಸ್ಲಿ ಅದು ಇದ್ದೇ ಇರುತ್ತೆ. ವಿ ಹ್ಯಾವ್ ಟು ಬಿ ದೇರ್ ಮಗುಗೋಸ್ಕರ. ಪ್ರತಿಯೊಂದು ಫೇಸಲ್ಲೂ, ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾವು ಇರಬೇಕು ಅಂತಲೂ ಇರುತ್ತೆ. ಈ ಕಡೆ ನಮ್ಮ ಅಚೀವ್ಮೆಂಟ್ಸು, ನಮ್ಮ ಗೋಲ್ಸು, ನಾವು ಕೆಲವೊಂದು ಕೆಲಸಗಳು ಮಾಡ್ತಾ ಇದ್ದಿದ್ದನ್ನು ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ನನಗೇನು ಅನಿಸುತ್ತೆ ಅಂದರೆ, ನೀನು ತಾಯಿ ಆಗಿದ ತಕ್ಷಣ ನೀನು ನಿನ್ನ ಲೈಫ್ನ ಬಿಟ್ಕೊಡ್ಬೇಕು ಅಂತ ಏನಿಲ್ಲ. ಐ ಫೀಲ್ ಯು ಶುಡ್ ಆಲ್ಸೋ. ಇವಾಗ ನನ್ನನ್ನು ನಾನೇ ಇಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ಮಗ ಏನು ನನ್ನನ್ನು ಇಷ್ಟಪಡ್ತಾನೆ? ಕರೆಕ್ಟ್. ನನ್ನ ಹಸ್ಬೆಂಡ್ ಏನು ನನ್ನನ್ನೇ ನಾನು ಇಷ್ಟಪಡಬೇಕು. ಎಲ್ಲನೂ ನನ್ನ ಮಗನೇ, ಮೈ ಹೋಲ್ ಲೈಫ್ ಇಸ್ ಮೈ ಸನ್, ಅಥವಾ ನನ್ನ ಹಸ್ಬೆಂಡೇ ದೇವಿ, ಆ ಥರನೂ ತೀರಾ ಒಬ್ಸೆಸ್ಡ್ ಆಗಿರೋದಕ್ಕೂ ಆಗಲ್ಲ ಅಲ್ವಾ? ಇಲ್ಲ, ಇದ್ದಾರೆ, ಸುಮಾರು ಜನ ಇದ್ದಾರೆ. ದೇ ಗಿವ್ ಅಪ್ ಆನ್ ದೆಮ್ಸೆಲ್ಸ್. ಬಟ್ ಅವಾಗ ಏನಾಗುತ್ತೆ, ಅಟ್ ಒನ್ ಪಾಯಿಂಟ್ ಅದು ಅವರಿಗೆ ಓವರ್ವೆಲ್ಮ್ ಆಗಿಬಿಡುತ್ತೆ. ಅದು ಯಾವತ್ತಿದ್ರೂ ಹಂಗಾಗೆ ಆಗುತ್ತೆ. ಯಾವತ್ತಿದ್ರೂ ದೇ ಸ್ಟಾರ್ಟ್ ಟು ಫೀಲ್, ನಾನು ಇಷ್ಟೊಂದು ಮಾಡ್ತಾ ಇದ್ದೀನಿ, ನನ್ನ ಗಂಡ ಏನೂ ಮಾಡ್ತಾಯಿಲ್ಲ, ನಾನು ಇಷ್ಟೊಂದು ಮಾಡ್ತಾ ಇದ್ದೀನಿ, ನನ್ನ ಮಗು ನನಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ, ಪ್ರತಿ ತಾಯಿನೂ ಫಸ್ಟು ನಿಮ್ಮನ್ನು ನೀವು ಇಷ್ಟಪಡಿ, ನೀವು ಮಗುಗೆ ಏನು ಕೊಡ್ತಾ ಇದ್ದೀರಾ, ನಿಮಗೆ ನೀವೂ ಅದನ್ನು ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ ಅಂತ. ಎಕ್ಸಾಕ್ಟ್. ಸೊ ಐ ಡೋಂಟ್ ವಾಂಟ್ ಟು ಸಿಟ್ ಇನ್ ಅ ಪ್ಲೇಸ್ ವೇರ್ ನನ್ನ ಮಗ ಬಂದುಬಿಟ್ಟು ನೀನು ಇಷ್ಟಪಡು ಅಂತ ಹೇಳೋ ಸ್ಟೇಜಲ್ಲಿ ನನಗಿರೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ನಮ್ಮ ಅಮ್ಮನಿಗೆ ಇವಾಗ ಹೇಳ್ತಾ ಇದ್ದೀನಿ, ಬಿಕಾಸ್ ಶೀ ಸ್ಯಾಕ್ರಿಫೈಸ್ ಸೋ ಮಚ್ ಫಾರ್ ಅಸ್. ಸೊ ಅ ಲಾಟ್ ಆಫ್ ವುಮೆನ್ ಗೋ ಥ್ರೂ ದಿಸ್ ಬಾಡಿ ಶೇಮಿಂಗ್ ಅಲ್ಲ, ಒಂಥರ ಮಗು ಆದಮೇಲೆ ಏನು ದಪ್ಪ ಆಗಿಬಿಟ್ಟಿದ್ಯಾ,
ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಹೋಲ್ ಪ್ರಾಸೆಸ್ ಆಫ್ ಬ್ರೆಸ್ಟ್ ಫೀಡಿಂಗು. ಮತ್ತು ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೆಲವೊಬ್ರು ದೇ ಪುಟ್ ಆನ್ ವೇಟ್. ಒಬ್ರಿಗೂ ಡಿಫ್ರೆಂಟ್ ಇಶ್ಯೂಸ್ ಇರುತ್ತೆ. ಇವಾಗ ನನಗೇನೋ ಇರುತ್ತೆ, ನಿಮ್ಗೇನೋ ಇರುತ್ತೆ, ಇನ್ನೊಬ್ರಿಗೇನೋ ಇರುತ್ತೆ, ಒಬ್ರಿಗೇನೂ ಇರೋದಿಲ್ಲ, ಒಬ್ರು ನ್ಯಾಚುರಲಿ ಸಣ್ಣ ಆಗ್ತಿರ್ತಾರೆ. ಆಮೇಲೆ ಇತ್ತೀಚೆಗೆ ಒಂದು ಆಕ್ಟ್ರೆಸ್ ಆಲ್ಸೋ ಡೈಡ್, ಆಂಟಿ ಏಜಿಂಗ್ ಪಿಲ್ಸ್ ಎಲ್ಲ ತಗೊಂಡು. ಏನಕ್ಕೆ ಬೇಕಾಗಿ ಏನಕ್ಕಲ್ಲ, ಅದೆಲ್ಲ ಆರ್ಟಿಫಿಷಿಯಲ್ ವೇ ಆಫ್ ಹೌದು. ಲೈಫ್ ಸ್ಟೈಲ್. ಸೊ ಕೊನೆಗೆ ಶಿ ಡೈಡ್ at 40. ಸೊ ವಾಟ್ ಡು ಯು ಹ್ಯಾವ್ ಟು ಸೇ ಅಬೌಟ್ ದ್ಯಾಟ್? I think the right information is she took the pills after some treatment. ಆ ಟ್ರೀಟ್ಮೆಂಟ್ ಆದಮೇಲೆ ಅವ್ರು ತಗೋಬಾರ್ದಿತ್ತು ಅಂತ ಹೇಳ್ತಾ ಇದ್ರು. ಸೊ ಪ್ರಾಬಬ್ಲಿ ಶಿ ವಾಸ್ ನಾಟ್, ಅಂದರೆ ಡಾಕ್ಟರ್ಸ್ ಏನು ಹೇಳ್ತಾ ಇದ್ರೆ ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಿಲ್ಲ ಅಂತಲೇ ಅರ್ಥ ಅದು. ಸೊ ಅವ್ರು ಫಿಟ್ ಆಗಿದ್ರು, ಅದಾಗಿದ್ರು ಇದು. ನೀನು ಫಸ್ಟ್ ಆಫ್ ಆಲ್ ಆ್ಯಂಟಿ ಏಜಿಂಗ್ ಮಾಡಿಸ್ಕೊಳ್ತಿದ್ಯಾ, ಏನಾದರೂ ಮಾಡಿಸ್ಕೊಳ್ತಿದ್ಯಾ ಅಂದರೆ ಫಸ್ಟ್ ಗೆಟ್ ಯುವರ್ ಅವೇರ್ನೆಸ್ ರೈಟ್ನು. ಇದು ಮಾಡಿದ್ರೆ ನನಗೆ ಹಿಂಗಾಗುತ್ತೆ, ಇದಾದರೆ ಇದು ಹಿಂಗಾಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಆಬ್ವಿಯಸ್ಲಿ ಅವರು ಗ್ಲ್ಯಾಮರ್ ಫೀಲ್ಡಲ್ಲಿದ್ದಾರೆ, ನಾನು ಗ್ಲ್ಯಾಮರಸ್ ಆಗಿರಬೇಕು ಅಂತ, ದಟ್ ಈಸ್ ಆಲ್ಸೋ ನಾಟ್ ರಾಂಗ್, ಅದು ಅವ್ರ ಚಾಯ್ಸು. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಗೆಟ್ ಯುವರ್ ಇನ್ಫಾರ್ಮೇಷನ್ ರೈಟ್. ನಾನು ಈ ಟ್ರೀಟ್ಮೆಂಟ್ ಆದಮೇಲೆ ಇದು ನಾನು ತಿನ್ನಬಾರ್ದು, ಇದು ನಾನು ತಿನ್ನಬೇಕು, ನಾನು ಹೀಗಿರಬೇಕು, ನನ್ನ ಹೆಲ್ತನ್ನ ಈ ಥರ ಮೇಂಟೈನ್ ಮಾಡಬೇಕು. ಇಫ್ ಯು ಹ್ಯಾವ್ ಯುವರ್ ಇನ್ಫಾರ್ಮೇಷನ್ ರೈಟ್ ದೆನ್ ಐ ಥಿಂಕ್ ಎವ್ರಿಥಿಂಗ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಬಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ನೀನು ಏನೇ ಹೊರಗಡೆಯಿಂದ ನಿನ್ನ ಬಾಡಿಗೆ ಟಾರ್ಚರ್ ಕೊಡ್ತಿದ್ಯೋ, ಆಬ್ವಿಯಸ್ಲಿ ಆ್ಯಂಟಿ ಏಜಿಂಗ್ ಇಸ್ ಆಲ್ಸೋ ಕೈಂಡ್ ಆಫ್ ಅ ಟಾರ್ಚರ್ ಓನ್ಲಿ. ಅದ್ರ ಬಗ್ಗೆ ನಿನ್ಗೆ ಇನ್ಫಾರ್ಮೇಷನ್ ಇರಬೇಕು, ನಿನಗೆ ಗೊತ್ತಿರಬೇಕು ಏನು ಆ್ಯಕ್ಚುಲಿ ಮಾಡ್ಬೇಕು ನಾನು ಅಂತ. ಇವಾಗ ಚಿಕ್ಕ ಮಗುಗೇನೆ ನಾನು 100 ಸತಿ ಯೋಚನೆ ಮಾಡ್ತೀನಿ, ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸು ಮಾಡ್ತಾರೆ. ಸೊ ಅದೇ ಥರ ಇಫ್ ಯು ವಾಂಟ್ ಟು ಗೆಟ್ ದಿಸ್ ಕೈಂಡ್ ಆಫ್ ಅ ಬಾಡಿ, ಇಫ್ ಯು ವಾಂಟ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಅ ಗ್ಲ್ಯಾಮರಸ್ ಲೈಫ್. ಆಮೇಲೆ ಪೀಪಲ್ ಗೆಟ್ ದಿಸ್ ಬೋಟಾಕ್ಸ್ ಡನ್, ಹೇರ್ ಬೋಟಾಕ್ಸ್ ಅಂತೆಲ್ಲ ಬಂದಿದೆ ಈಗ. ಸ್ಕಿನ್ ರಿಂಕಲ್ಸ್ ಫ್ರೀ ಇರೋದಕ್ಕೆ ಎಲ್ಲ. ಅದು ನಮಗೆ ನ್ಯಾಚುರಲ್ ಆಗೂ ಆಗುತ್ತೆ. ಅದೇ ನ್ಯಾಚುರಲ್ ವೇನ ನಿಮ್ಗೆ ಇಷ್ಟ ಆಗೋದಿಲ್ಲ. ಈಟ್ ರೈಟ್, ಬಿಕಾಸ್ ದಟ್ ಇಸ್ ಮೋರ್ ಅಂದರೆ ತುಂಬ ಕನ್ಸಿಸ್ಟೆಂಟ್ ಆಗಿರ್ಬೇಕಲ್ವಾ ನ್ಯಾಚುರಲ್ ಪ್ರಾಸೆಸ್ಸಲ್ಲಿ. ಅಂದರೆ ಹೌದು, ನೀನು ಇಷ್ಟು ಫಾಲೋ ಮಾಡಲೇಬೇಕು, ನಿನಗೆ ಸ್ಕಿನ್ ಇಷ್ಟು ಗ್ಲೋ ಆಗಬೇಕಂತೆ ಇಷ್ಟು ಎಫರ್ಟ್ ಹಾಕಲೇಬೇಕು. ಸುಮ್ಮನೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಆಚೆ ಲೈಕ್ ಅಷ್ಟು ಈಸಿಯಾಗಿ ಆಗಲ್ಲ. ನೀವೇನು ತಿಂತೀರಾ ಲೈಫ್ ಬೇಕು ಅಂದ್ರೆ ಅದನ್ನ ಮಾಡಿಸ್ಬೇಕಾಗತ್ತೆ. ಕರೆಕ್ಟ್. ಇಫ್ ಯು ವಾಂಟ್ ಟು ಬಿ ಲೈಕ್ ಹೆಲ್ದಿಯಾಗಿ ನಾನು ಇದನ್ನ ಮಾಡ್ಬೇಕಂದ್ರೆ ಅದೂ ಇದೆ, ವರ್ಕೌಟ್ ಮಾಡು. ಈವನ್ ಲೂಸಿಂಗ್ ವೇಟ್ ಇಟ್ಸ್ ಅ ಪ್ರಾಸೆಸ್. ಒಂದೇ ದಿನಕ್ಕೆ ನಾನು ಪಿಲ್ಸ್ ತಗೊಂಡು ಸಣ್ಣ ಆಗ್ಬಿಡ್ತೀನಿ ಅಂತೆಲ್ಲ ಇಟ್ಸ್ ನಾಟ್ ಮ್ಯಾಜಿಕ್ ಅಲ್ಲ. ಫ್ಯಾಟ್ ಲಾಸ್ ಇಸ್ ಡೆಫಿನೆಟ್ಲಿ ನಾಟ್ ಮ್ಯಾಜಿಕ್ ಆರ್ ಈಸಿ. ಬಟ್ ನನಗೇನು ಅನ್ಸುತ್ತೆ ಅಂದರೆ ಜನ ಅವ್ರ ದಾರಿನ ಅವ್ರು ಚೂಸ್ ಮಾಡ್ಕೋಬೇಕು. ಅವ್ರು ಕರೆಕ್ಟಾಗಿ ಚೂಸ್ ಮಾಡ್ಕೊಂಡ್ರೆ ದೇ ವಿಲ್ ಹ್ಯಾವ್ ಅ ನೈಸ್ ಲಾಂಗ್ ಹೆಲ್ದಿ ಲೈಫ್. ಇಲ್ಲ ಅಂತಂದರೆ ವಾಟ್ ಡು ಯು ಡೂ ಫಾರ್ ಸ್ಕಿನ್ ಕೇರ್? ಏನಾದರೂ ಪರ್ಟಿಕ್ಯುಲರ್ ಪ್ರಾಡಕ್ಟ್? ಹೌದಾ? ಏನು ಮಾಡಲ್ಲ ಜಾಸ್ತಿ? ಏನು ಮಾಡಲ್ಲ. ಒಂದು ವಿಟಮಿನ್ ಸಿದೊಂದು ಸೆರಮ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಮುಖ ತೊಳೆದ್ಬಿಟ್ಟು ನೀಟಾಗಿ ಫ್ರೆಶ್ಶಾಗಿ ಹಾಕೊಳ್ತೀವಿ. ಅದ್ರ ಮೇಲೆ ಮಾಯ್ಶ್ಚರೈಸರ್ ಕನ್ಸಿಸ್ಟೆಂಟಾಗಿ ನೀನು ಯೂಸ್ ಮಾಡ್ತಾನೆ ಇದೆಯಾ? ಥ್ರೂ ಔಟ್. ಓಕೆ. ಸೊ ಇಟ್ ಇಸ್ ಹೆಲ್ಪ್. ವಿಟಮಿನ್ ಸಿ ಆನ್ ಅ ಡೈಲಿ ಬೇಸಿಸ್ ಎಷ್ಟೋ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಟ್ರೈ ಮಾಡಿದ್ದೀನಿ. ಅದರಿಂದ ನನಗೇನು ಸಮಸ್ಯೆ ಆಗಿಲ್ಲ. ಒಂದು ಆಯಿಲಲ್ಲಿ ಬರುತ್ತೆ, ಒಂದು ಸೆರಮಲ್ಲಿ ಬರುತ್ತೆ, ಏನೇನೋ ಬಂದಿದೆ. ಸೊ ಐ ಫೀಲ್ ವಿಟಮಿನ್ ಸಿ ಇಸ್ ಗುಡ್ ಫಾರ್ ಯುವರ್ ಸ್ಕಿನ್ ಆ್ಯಂಡ್ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಅದೇ ಥರ ಮಾಯ್ಶ್ಚರೈಸರ್ ಆಗಿ ನಾನು ಎಲ್ಲ ಮಾಯ್ಶ್ಚರೈಸರ್ ನಂಗೆ ಸೆಟ್ ಆಗಲ್ಲ. ನಂಗೆ ಜೆಲ್ ಬೇಸ್ಡ್ ಮಾತ್ರ ಸೆಟ್ ಸೊ ಇವಾಗ ನೈಟ್ ಕ್ರೀಮ್ ಅಂತ ಇರುತ್ತೆ, ಡೇ ನೈಟ್ ಮುಖ ತೊಳೆದ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟೇ. ಪೇಷನ್ಸ್ ಬೇಕಲ್ಲ. ಪೇಷನ್ಸ್ ಅಂತ ಮಗು ಫೇಸಲ್ಲಿ ಡಿಫಿಕಲ್ಟ್. ನಾಟ್ ದಿಸ್ ಫೇಸ್, ಮೇ ಬಿ ಒಂದು ಸ್ವಲ್ಪ ಮುಂಚೆನೂ ಅಷ್ಟೇ. ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದಿಸ್. ನೈಟ್ ಐ ಲೀವ್ ನನ್ನ ಮುಖನ ಫ್ರೆಶ್ ಆಗಿ ಬ್ರೀದ್ ಮಾಡೋಕೆ ಬಿಟ್ಬಿಡ್ತೇನೆ. ಮಾಯ್ಶ್ಚರೈಸರ್ ಕೂಡ ಹಚ್ಚಲ್ಲ ನಾನು. ಇವ್ರು ಹೇಳ್ತಾರಲ್ಲ ನೈಟ್ ರಿಚುವಲ್ಸ್, ಡೇ ರಿಚುವಲ್, ಸ್ಕಿನ್ ರಿಚುವಲ್, ನಾನು ಏನೂ ಮಾಡೋದಿಲ್ಲ. ಆ್ಯಂಡ್ ಲಕ್ಕಿಲಿ ಯು ಆರ್ ಬ್ಲೆಸ್ಡ್ ವಿತ್ ನೈಸ್ ಸ್ಕಿನ್. ಸ್ಕಿನ್ ಚೆನ್ನಾಗಿದೆ ಆ್ಯಂಡ್ ನನಗೆ ಮಾರ್ಕ್ ಎಲ್ಲ ಅಷ್ಟೊಂದು ನಿಲ್ಲೋದಿಲ್ಲ. ಸೊ ಲಕ್ಕಿಲಿ ನನ್ನ ಸ್ಕಿನ್ ಚೆನ್ನಾಗಿದೆ. ಬಟ್ ಅದರ್ವೈಸ್ ಆಲ್ಸೋ ಐ ಆಮ್ ನಾಟ್, ನಾನು ತುಂಬ ಖುಷಿಯಾಗೂ ಹೇಳ್ತಲ್ಲ ಅಥವಾ ತುಂಬ ದುಃಖದಲ್ಲೂ ಇದೆ. ಐ ಫೀಲ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಎನಫ್ ಫಾರ್ ಮೀ. ಓಕೆ. ಬೇರೆಯವ್ರಿಗೆಲ್ಲ ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಮಾಡ್ತಾರೆ. ಕರೆಕ್ಟ್. ಐ ಆಮ್ ಆ್ಯಕ್ಟಿವ್ ಇನ್ ನನ್ನ ಲೈಫಲ್ಲಿ. ನಾನು ಆ್ಯಕ್ಟಿವ್ ಆಗಿದ್ದೀನಿ. ಐ ಫೀಲ್ ಅದೇನು ಸ್ವಲ್ಪ ವಿಟಮಿನ್ ಸಿ ಬೇಕಾದ್ ಕೊಡ್ತಾ ಇದ್ದೀನಿ ಮುಖಕ್ಕೆ. ಮಾಯ್ಶ್ಚರ್ ವೈಟಮಿನ್ ಸಿ ಅಂದರೆ ಯು ಗೆಟ್ ಇಟ್ ಲೈಕ್ ಬೇಕಂದರೆ ಲೆಮನ್ ಕೂಡ ಹಚ್ಕೊಳ್ತಾರೆ.
ನನ್ಗೇನಾಗುತ್ತೆ ಅದೇ ಲೆಮನ್ ಹಚ್ಕೊಂಡ್ರೆ ನನ್ಗೆ ಒಂಥರ ನೀಡಲ್ ತರ ಬಿಕಾಸ್ ಇಟ್ಸ್ ಮೋರ್ ಲೈಕ್ ಅ ಬ್ಲೀಚ್ ತರ ಅಲ್ಲ. ಸೊ ನನ್ಗೆ ಅದು ಸೆಟ್ ಆಗಲ್ಲ. ಪ್ರಾಬಬ್ಲಿ ಟೊಮ್ಯಾಟೊ ಅಂಡ್ ಪೊಟ್ಯಾಟೊ ಅದು ದಟ್ ಇಸ್ ಓಕೆ. ಓಕೆ. ಸೊ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನಮ್ಮ ಅಡ್ಗೆ ಮನೆಯಲ್ಲೇ ಎಲ್ಲ ಬ್ಯೂಟಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ವಿ ಶುಡ್ ಜಸ್ಟ್ ನೋ ಹೌ ಟು ಯೂಸ್ ಇಟ್. ಅಂಡ್ ನನ್ನ ಸ್ಕಿನ್ನಿಗೆ ಏನ್ ಸೆಟ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಬೇಕು. ಹೌದು. ತೀರಾ ಆಯಿಲಿ ಸ್ಕಿನ್ ಇರೋರು ಏನ್ ಹಚ್ಕೊಬೇಕು, ತೀರಾ ಡ್ರೈ ಸ್ಕಿನ್ ಇರೋರು ಏನ್ ಹಚ್ಕೊಬೇಕು, ಆ ಥರ. ಅಮ್ಮ ನನಗೆ ಬಂದು ಹಾಲಿನ ಕೆನೆ ಮೇಲೆ ಅರ್ಶಿನ ಹಾಕ್ಬಿಟ್ಟು ಕೊಟ್ಬಿಡೋರು. ನಾನು ಫುಲ್ ದ ಬೆಸ್ಟ್ ಥಿಂಗ್ ಎವರ್. ಬಿಕಾಸ್ ನಾನು ನನ್ನ ಲೈಫಲ್ಲಿ ಅದೇ ಮಾಡ್ಕೊಂಡು ಹೋದೆ. ಹಾಲಿನ ಕೆನೆ, ಅರಿಶಿನ, ಒಂಚೂರು ಹನಿ. ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್. ನಾವು ಯಾವ ಫೇಶಿಯಲ್ಸು ಬೇಡ, ಯಾವ ಅನ್ನೆಸೆಸರಿ ಈ ಬ್ಯೂಟಿ ಪ್ರಾಡಕ್ಟ್ಸು ಬೇಡ. ಅದು ಮುಗ್ದಾದ್ಮೇಲೆ ಫುಲ್ ಯೆಲ್ಲೋ ಕಲರ್ ಆಗ್ಬಿಟ್ಟು ಏನ್ ಮಾಡಿ ಸ್ನಾನ ಮಾಡ್ಕೊಂಡಿದ ತಕ್ಷಣ ಹೋಗುತ್ತೆ. ಹಂಗೆ ನೋಡಕ್ಕೆ ಹೋದ್ರೆ ಸೋಪ್ ಹಚ್ಕೊಂಡೆಲ್ಲ ಲೈಕ್ ಮಾಯ್ಶ್ಚರೈಸ್ ಏನಾರು ಹಚ್ಕೊಂಡು ಅದನ್ನ ತೆಗಿಯಕ್ಕೆಲ್ಲ ಬಿಡ್ತಾ ಇರ್ಲಿಲ್ಲ. ದ ಹೋಲ್ ಡೇ ಅಷ್ಟು ಲುಕ್ ಲೈಕ್ ಯೆಲ್ಲೋ ಕಲರ್. ನನ್ನ ಪ್ರಕಾರ ಅದು ಹಚ್ಕೊಂಡು ಮಸಾಜ್ ಮಾಡಿದ್ಮೇಲೆ ಸ್ನಾನ ಹಾಲಿನ ಕೆನೆ ಮಾಡ್ಕೊಂಡು ಇಸ್ ವೆರಿ ಗುಡ್. ಆಲ್ಸೋ ಲೈಕ್ ಐ ಕಾಂಟ್ ಸ್ಟ್ಯಾಂಡ್ ದಟ್ ಸ್ಮೆಲ್ ಆಫ್ಟರ್. ಅದಕ್ಕೆ ಫುಲ್ ಹೋಗ್ಬಿಡ್ಬೇಕು. ಆಮೇಲೆ ಆಮೇಲೆ ಮಾಯಿಶ್ಚರೈಸರ್ ಎಲ್ಲ ಕೂದ್ಲಿಗೆ ಏನೇನೋ ಮಿಕ್ಸ್ ಮಾಡಿ ನಮ್ಮಮ್ಮ ತಂದು ತಲೆಗೆ ಮೆತ್ತೋರ್ ಪೇಸ್ಟ್. ಸಂಡೇಸ್ ಆದ್ರೆ ಇದೊಂದು ಇರುತ್ತೆ. ಸೊ ಯು ಸೋ ಲಕ್ಕಿ. ಹಂಗಿದ್ರೆ ಆಂಟಿ ಫುಲ್ ಇನಿಷಿಯೇಟಿವ್ ತಗೊಂಡು, ಯಾರ ಅಮ್ಮಂದಿರು ಅಷ್ಟು ಇಂಟ್ರೆಸ್ಟ್ ತಗೊಂಡು, ಓ ನನ್ನ ಮಗಳು ಚೆನ್ನಾಗಿ ಕಾಣಬೇಕು, ಅವಳಿಗೆ ಇದು ಮಾಡ್ಕೊಂಡು ನನಗೆ ಹಂಗೆ ಮಾಡ್ಕೊಟ್ಬಿಟ್ರೆ ಖುಷಿ. ಪಾಪ ನಮ್ಮ ಅಮ್ಮನೂ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಅವರು ನಾನು ಕೇಳ್ದಾಗೆಲ್ಲ ಎಲ್ಲ ಎಣ್ಣೆ ಮಾಡ್ತಾರೆ. ಮಸಾಜ್ ಮಾಡೋದು ಓ ಆಯಿಲ್ ಮಸಾಜ್ ಎಲ್ಲ. ಅದೆಲ್ಲ ಮಾಡಿಸ್ತಿದ್ರು. ಸೊ ಇವಾಗ ನಾನು ಆಫ್ ಲೇಟ್ ಪ್ರಾಬ್ಲಿ ಆಕ್ಟರ್ ಆದ್ಮೇಲೆ ಏನು ಆಯಿಲ್? ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಅದರಲ್ಲಿ ಒಣಗಿರೋ ಹೈಬಿಸ್ಕಸ್ನ ಹಾಕ್ಬಿಟ್ಟಿರೋರು, ಕರಿಬೇವು ಎಲ್ಲ. ಕರಿಬೇವೆಲ್ಲ ಹಾಕಿರೋರು, ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಆಗಿರೋರು. ಇವಾಗ ಅದೇನು ಆಯಿಲ್ಸ್ ಎಲ್ಲ ಬರ್ತಿದ್ಯಲ್ಲ, ಹೇರ್ ಗ್ರೋ ಆಯಿಲ್ಸ್. ಐ ಫೀಲ್ ಹೇರ್ ಗ್ರೋ ಆಯಿಲ್ಸ್ ಎಲ್ಲ ಇಲ್ಲ. ಬಿಕಾಸ್ ನಿಮ್ಮ ತಲೆಗೆ ಒಂದು ಮಾಯಿಶ್ಚರ್ ಕೊಡುತ್ತೆ, ಆಮೇಲೆ ಕೂದಲನ್ನ ಚೆನ್ನಾಗಿರುತ್ತೆ ಅನ್ನೋದು ಬಿಟ್ರೆ, ಥರ ಕಂಡೀಷನ್ ಕೊಡುತ್ತೆ ಅನ್ನೋದು ಬಿಟ್ರೆ, ಆಯಿಲ್ ವೋಂಟ್ ಹೆಲ್ಪ್ ಹೇರ್ ಗ್ರೋತ್ ಅನ್ನೋದು. ಹೇರ್ ಗ್ರೋತ್ ನೀನು ಕರೆಕ್ಟಾಗಿ ಆಗ್ಬೇಕಂದ್ರೆ ಒಳಗಡೆ ಸರಿಯಾಗಿ ತಿನ್ಬೇಕು. And also it does for scalp health. Oil ಸ್ವಲ್ಪ ಇಟ್ಸ್ ಲೈಕ್ ಮಾಯಿಶ್ಚರೈಸಿಂಗ್ ಯುವರ್ ಸ್ಕ್ಯಾಲ್ಪ್. ಮಾಯಿಶ್ಚರೈಸರ್ ಅಷ್ಟೇ. ಸೊ ನಾನು ಏನು ಅನ್ಕೊಳ್ಳೋದಂದ್ರೆ, ಯು ಶುಡ್ ನೆವರ್ ಟೇಕ್ ಹೆಡ್ ಬಾತ್ ವಿತೌಟ್ ಆಯಿಲಿಂಗ್ ಯೋರ್ ಹೇರ್. ಯಾಕಂದ್ರೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ. ಸೊ ನ್ಯಾಚುರಲಿ ಡಿಪೆಂಡ್ಸ್ ಆನ್. ಇವಾಗ ನಂದು ಆಯಿಲಿ ಸ್ಕ್ಯಾಲ್ಪ್, ನನ್ಗೆ ಹಿಂಗೆ ಆಯಿಲಿ ಆಗುತ್ತೆ. ಬಟ್ ನನ್ನ ಮುಖ ಎಲ್ಲ ಬಂದು ನಾರ್ಮಲ್ ಟು ಲೈಕ್ ಡ್ರೈ ಇರುತ್ತೆ. ಸೊ ಮೆಜಾರಿಟಿ ನಾರ್ಮಲ್ ಆಗಿರುತ್ತೆ. ಸೊ ನನಗೆ ಸ್ಕ್ಯಾಲ್ಪಲ್ಲಿರೋ ಆಯಿಲೆಲ್ಲ ಇಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಐ ಫೀಲ್ ಐ ಡೋಂಟ್ ಆಯಿಲ್ ಮೈ ಹೇರ್. ನಾನು ಡೈರೆಕ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಇದು. ಐ ಹ್ಯಾವ್ ಹರ್ಡ್ ದಿಸ್ ಆಲ್ಸೋ ಫ್ರಮ್ ಮೆನಿ ಆಫ್ ದೆಮ್. ಆಮೇಲೆ ವಾಟ್ ಶಾಂಪೂ ದೇ ಯೂಸ್, ವಾಟ್ ಕಂಡೀಷ್ನರ್ ದೇ ಯೂಸ್. ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡಿ ಹೇರ್ ವಾಶ್ ಆದಮೇಲೆ ಹೆಂಗೆ ಡ್ರೈ ಮಾಡ್ಕೊಳೋದು ಕೂದಲನ್ನ, ಮತ್ತು ಏನು ಡ್ರೈಯರ್ ಯೂಸ್ ಮಾಡ್ತೀರಾ, ಏನು ಹೀಟ್ ಪ್ರೊಟೆಕ್ಷನ್ ಕ್ರೀಮ್, ಎಷ್ಟೊಂದು ಬರುತ್ತೆ. ಲೈಕ್ ಯುನೋ ದ ಪ್ರಾಸೆಸ್ ಇಸ್ ನೆವರ್ ಎಂಡಿಂಗ್ ಅನ್ಸುತ್ತೆ. ನಾನಂತೂ ಐ ಫೀಲ್ ಯಾರಾದರೂ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ನಾನು ಸೈಲೆಂಟಾಗಿ ಕೂತಿರ್ತೀನಿ. ಯಾಕಂದರೆ ನನಗೆ ಏನೇನೂ ಗೊತ್ತಿಲ್ಲ. ಬಟ್ ಯು ಯೂಸ್ ಲೈಕ್ ಹೀಟಿಂಗ್ ಇದೇನಾದರೂ ಸ್ಟ್ರೈಟ್ನರು, ಕರ್ಲರು? ಸ್ಟ್ರೈಟ್ನರ್, ಕರ್ಲರ್ಸ್ ಅಂಡ್ ಆಲ್. ಬಟ್ ಅದು ಈಕ್ವಲಿ ಅದು ಅಫೆಕ್ಟ್ ಆಗಿರುತ್ತೆ ಅಲ್ವಾ? ಅಂದರೆ ಇಮಿಡಿಯೇಟ್ ಆಗಿ ಹೋಗಿ ಒನ್ ಆರ್ 2 ಡೇಸ್ ಡಿಫ್ರೆನ್ಸಲ್ಲಿ ಆಯಿಲಿಂಗ್ ಮಾಡ್ಕೊಳ್ತೀನಿ. ದೆನ್ ಐ ವೇರ್ ಸಮಥಿಂಗ್, ಮಾಸ್ಕ್ ಏನಾದರೂ ಹಾಕಿರ್ತೀನಿ. ಸೊ ಅದರಲ್ಲಿ ಐ ಥಿಂಕ್ ಇಟ್ ವಿಲ್ ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಯಾಕೆಂದರೆ ನನ್ನ ಕೂದಲು ಕೂಡ ನನಗೆ ಇಷ್ಟೊಂದು ಸಮಸ್ಯೆ ಏನೂ ಆಗಿಲ್ಲ ಇಷ್ಟು ವರ್ಷದಲ್ಲಿ. ಥ್ಯಾಂಕ್ಫುಲಿ ಟಚ್. ಇವಾಗ ಪೇರೆಂಟ್ಹುಡ್ಡಲ್ಲಿ ಪ್ರಾಬ್ಲಿ ಹೇರ್ ಫಾಲ್ ಜಾಸ್ತಿ ಆಗ್ತದೆ. ಬಟ್ ಅದು ಸರಿ ಹೋಗುತ್ತೆ ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ. ಓಕೆ, ಇದೊಂದು ಪ್ರಾಸೆಸ್ ಬಿಟ್ಬಿಡೋಣ ಅಂತ ಹೇಳಿ ಇಟ್ಟಿದ್ದೇನೆ ಅಷ್ಟೇ. ಎಂಬ್ರೇಸ್ ಯೋರ್ ಮದರ್ಹುಡ್ ಆಸ್ ಇಟ್ ಈಸ್ ಅಂತ. ಮನೇಲಿ ಹೆಂಗಿರ್ತೀಯ ನೀನು? ಫುಲ್ ನೈಟಿ ಎಲ್ಲ ಹಾಕೊಳ್ತೀಯ ಅಂತ? ಇದು ಹೋಮ್ ಇದಷ್ಟೇ, ಪಜಾಮ ಶರ್ಟ್ ಹಾಕೊಂಡು ಆರಾಮಾಗಿರ್ತೀನಿ. ಯು ಸ್ಟಿಲ್ ಬ್ರೆಸ್ಟ್ ಫೀಡಿಂಗ್? ಬೇಬಿ ಎಸ್. ಎಷ್ಟು ಇಯರ್ಸ್ ಮಾಡೋಣ ಅಂತ? ಯಾವಾಗಲೂ ಆಗುತ್ತೋ ಅವಾಗ. ಇವಾಗ ನನ್ನ ಮಗ ಹಾಲೇ ಕುಡಿಯಲ್ಲ ಅಂತಾನೆ. ಓಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ಬೇಬೀಸ್ ಅಲ್ವಾ. ಸೊ ಅವನು ಒಂದೊಂದ್ಸತಿ ಇಷ್ಟ ಆಗುತ್ತೆ, ಒಂದೊಂದ್ಸತಿ ಇಷ್ಟ ಆಗೋದಿಲ್ಲ. ಸೊ ನನಗೆ ಹೌ ಮಚ್ ಎವರ್ ಹಿ ವಾಂಟ್ಸ್, ಐ ಡೋಂಟ್ ಮೈಂಡ್, ಆ್ಯಂಡ್ ಐ ವಾಂಟ್ ಟು ಬಿ ದೇರ್ ಫಾರ್ ಹಿಮ್. ಕರೆಕ್ಟ್. ಸೊ ಐ ಜಸ್ಟ್ ಡೋಂಟ್ ಕೇರ್. ಯು ಟಾಕಿಂಗ್ ಟು ಸಮನ್ ಹೂ ಫೆಡ್ ಫಾರ್ 2.5 years. ಯಾಕಂದ್ರೆ ಅಲ್ಲಿ ನಂಗೆ ಆ ಸೆಪರೇಷನ್ಗೆ ಟೈಮು ಆಗ್ತಾ ಇರ್ಲಿಲ್ವಲ್ಲ. ಲೈಕ್ ಯಾರು ಹೌ ಇಸ್ ಇಟ್ ಲೈಕ್ ನಿನ್ನ ಮಗ
ವಾಸ್ ಈ ಓಕೆ ವಿತ್ ಯು? ಈ ವಾಸ್ ಓನ್ಲಿ ಓಕೆ ವಿತ್ ದಟ್. ಬೇರೆ ಆಲ್ಟರ್ನೇಟ್ ಅವ್ನು ತಗೊಂತಾನೆ ಇರಲಿಲ್ಲ. ಐ ಆಮ್ ನೆವರ್ ಗಿವನ್ ನಿಮ್ ಫಾರ್ಮುಲಾ, ನೆವರ್ ಗೇವ್ ಎಕ್ಸ್ಟರ್ನಲ್. ನನ್ನ ಮಗ ಹಂಗಿಲ್ಲ. ನೀನ್ ಇದಾದ್ರೂ ಕೊಡು, ಅದಾದ್ರೂ ಕೊಡು, ಏನಾದ್ರೂ ಕೊಡು. ಇಟ್ ಡಿಪೆಂಡ್ಸ್ ಫ್ರಮ್ ಬೇಬೀಸ್ ಟು ಬೇಬೀಸ್. ಲೈಕ್ ಸಾಲಿಡ್ ಫುಡ್ಸ್ ರೈಟ್ ನೌ. 10 months ಅಲ್ಲ, ಸೊ ಹಾಲ್ಗಿಂತ ಜಾಸ್ತಿ ಹಿ ಲೈಕ್ ಸಾಲಿಡ್ ಫುಡ್. ನಾನು ಮೊನ್ನೆ ತಾನೇ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದೆ, ಡಾಕ್ಟರ್ ನನ್ನ ಮಗ ಹಾಲು ಕುಡಿತಲ್ಲ, ಏನ್ ಮಾಡ್ಲಿ ಅಂತ. ಹಿಂಗೆ ಪ್ರಯಾರಿಟೀಸ್ ಚೇಂಜ್ ಆಗಿದೆ ನೋಡಿ. ಏನೇನ್ ಟಾಪಿಕ್ಸ್ ಮಾತಾಡ್ತಾ ಇದ್ವಿ, ಈಗ ಬ್ಯಾಕ್ ಟು ಮದರ್ಹುಡ್. ಏನಾದ್ರೂ ಬೇರೆ ಹೋಗ್ತಾ ಇದ್ರು ನೀಡ್ ಹೋಗಿ ಯಾವ ಥರ. ಸೊ ಹಾಗೆ ಏನು ಮಾಡೋಕ್ಕಾಗಲ್ಲ. ಸೊ ಯು ಮಿಸ್ ಟ್ರಾವೆಲಿಂಗ್ ಆರ್ ಡು ಯು ಟ್ರಾವೆಲ್ ವಿತ್ ಹಿಮ್? ಐ ವಾಸ್ ಸಮಬಡಿ ಹೂ ಯೂಸ್ ಟು ಗೋ ಫಾರ್ ಟ್ರೆಕ್ಕಿಂಗ್ಸ್ ಅ ಲಾಟ್. ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಿದ್ದೆ ನಾನು. ಆ್ಯಂಡ್ ಆಬ್ವಿಯಸ್ಲಿ ನಾನು ಎಲ್ಲನೂ ಇನ್ಸ್ಟಾಗ್ರಾಮ್ ಅದರಲ್ಲಿ ಇದರಲ್ಲೇ ಹಾಕ್ತಿರ್ಲಿಲ್ಲ. ಬಿಕಾಸ್ ನಾನು ಹೋಗ್ಬೇಕಾದ್ರೆ ಗೂಬಾ ಥರ ಹೋಗಿರ್ತೀನಿ, ಯಾವ್ದ್ಯಾವುದೋ ಬಟ್ಟೆ ತೊಗೊಂಡೋಗಿರ್ತೀನಿ. ಐ ಡಿಂಟ್ ವಾಂಟ್ ಟು. ಸೊ ಆ ಒಂದು ಇದಿದ್ಯಾ, ಲೈಕ್ ಪ್ರೆಷರ್, ಒಂಥರ ಚೆನ್ನಾಗಿರೋ ಫೋಟೋಸೇ ಹಾಕಬೇಕು? ತುಂಬ ಇದೆ. ನನಗನ್ಸುತ್ತೆ ಐ ಆಮ್ ನಾಟ್ somebody who is Instagrammable. ಯಾಕೆಂದರೆ ನನಗೆ ಆ ಪಾಲಿಶ್ಡ್ ಆಗಿರೋದು ಅಥವಾ ಇದೇ ಥರ ಫೋಟೋ ತೊಗೋಬೇಕು, ಹಿಂಗೆ ತೊಗೋಬೇಕು ಅಂತ ನಂಗೆ ಗೊತ್ತೇ ಇಲ್ಲ. ನಾನು ಹೇಗೆ ಒಳ್ಳೆ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ತಾ ಇರ್ತೀರಲ್ಲ, ಲೈಕ್ ದ ಫೋಟೋ ಅಪ್ಲೋಡ್ ಮಾಡೋದು ಅಷ್ಟೇ ನಾನು. ಸೊ ಹೂ ಡಸ್ ದಟ್ ಫೋಟೋ ಶೂಟ್ ಪ್ಲಾನಿಂಗ್ ಎಲ್ಲ? ನೀನಾ, ಚಂದನ? ಯಾವುದಕ್ಕೆ? ನಿಮ್ದು ಫೋಟೋಸ್ ಜನರಲಿ? ನಾನು ಆಬ್ವಿಯಸ್ಲಿ ಚಂದನ್ ಡಸ್ ನಾಟ್ ಹ್ಯಾವ್ ಟೈಮ್. ಇವಾಗ ನಾನು ಪ್ಲ್ಯಾನ್ ಮಾಡ್ತೀನಿ ಆ್ಯಂಡ್ ಏನು ಯಾವಾಗಲೂ ಒಂದು ಥಿಂಕ್ ಮಾಡೋದು ಅಷ್ಟೇ. ದಟ್ಸ್ ಹೌ ಇಟ್ಸ್ ಗೋಯಿಂಗ್. ಸೊ ಫ್ರಮ್ ಬಿಗ್ ಬಾಸ್ ಟಿಲ್ ನೌ ಎಷ್ಟು ಇವಾಲ್ವ್ ಆಗಿದ್ದೀವಿ, ಏನು ಎಷ್ಟು ರೆಸ್ಪಾನ್ಸಿಬಲ್ ಟಾಪಿಕ್ಸ್ ಮಾತಾಡ್ತಾ ಇದ್ದೀವಿ. ಸೊ ಹೌ ಪ್ರಿಪೇರ್ಡ್ ವೈ ಯು ಫಾರ್ ದಿಸ್ ಹೋಲ್ ಜರ್ನಿ? ಅಂದರೆ ನನಗೆ ಪ್ರತಿಯೊಂದು ಹೆಜ್ಜೆಲೂ ಐ ವಾಂಟ್ ಇನ್ಫಾರ್ಮೇಷನ್. ಐ ಆಮ್ ಸಂಬಡಿ ಹೂ ವಾಂಟ್ಸ್ ಟು ಬಿ ಪ್ರಿಪೇರ್ಡ್. ಯು ಗೂಗಲ್ ಎವ್ರಿಥಿಂಗ್ ಆರ್? ಇಟ್ಸ್ ನಾಟ್ ಲೈಕ್ ಗೂಗಲ್. ನಾನು ಎಲ್ಲರ ಹತ್ರ ಮಾತಾಡ್ತೀನಿ, ಅದ್ರ ಬಗ್ಗೆ ಚೆಕ್ ಮಾಡ್ತೀನಿ, ಇವ್ರು ಹೇಳ್ತಾ ಇರೋದು ಕರೆಕ್ಟಾ ಅಂತ ಚೆಕ್ ಮಾಡ್ತೀನಿ. ಆ ಚೆಕ್ ಮಾಡಾದ್ಮೇಲೂ ಇದು ಕರೆಕ್ಟ್ ಆಗಿದೆಯಾ, ಅಲ್ಲಿ ಗೂಗಲಲ್ಲಿ ಕೊಟ್ಟಿರೋದು ಕರೆಕ್ಟ್ ಆಗಿದೆ, ಬಿಕಾಸ್ ಅಲ್ಲೂ ಯಾರಪ್ಪ ಇನ್ಫಾರ್ಮೇಷನ್ ಫೀಡ್ ಮಾಡೋದು? ಸಂಬಡಿ ಎಲ್ಸ್. ಕರೆಕ್ಟ್. ಸೊ ಇವಾಗ ನಾನು ಗೂಗಲಲ್ಲಿ ನಾನು ಇನ್ಫಾರ್ಮೇಷನ್ ಫೀಡ್ ಮಾಡ್ಬೋದು. ಹಾಂ. ಸೊ ನಾನು ಪ್ರತಿಯೊಂದು ಒಂದು 100 ಸತಿ ಚೆಕ್ ಮಾಡ್ತೀನಿ. ಸೊ ಈವನ್ ಫಾರ್ ಮೈ ಪ್ರೆಗ್ನೆನ್ಸಿ ಐ ವಾಸ್ ಪ್ರಿಪೇರಿಂಗ್ ಫ್ರಮ್ ಆಲ್ಮೋಸ್ಟ್ 6-7 months ಬಿಫೋರ್. ಆಮೇಲೆ ದೆನ್ ಪ್ರೆಗ್ನೆನ್ಸಿ ದಟ್ ವಾಸ್ ಅಕಸ್ಮಾತಾಗಿ ನಾನು ಪ್ರೆಗ್ನೆಂಟ್ ಆಗಿದ್ದು ನನಗೆ ಗೊತ್ತಿಲ್ದಿರ. ಇಟ್ ವಾಸ್ ನಾಟ್ ಪ್ಲಾನ್ಡ್? ಇಟ್ ವಾಸ್ ದೆನ್ ಹೆಂಗಿತ್ತು ವೆನ್ ಯು ಅನೌನ್ಸ್ಡ್ ಲೈಕ್ ಈ ಥರ? ಫಸ್ಟು ನಾನು ಚಂದುಗೆ ಹೇಳಿದೆ ಆ್ಯಂಡ್ ಚಂದನ್ ವಾಸ್ ಗೇವ್ ಮಿ ಅ ವೆರಿ ಬ್ಯಾಡ್ ರಿಯಾಕ್ಷನ್. ಯಾಕೆ? ಹಿ ಡಿಡ್ಂಟ್ ಬಿಲೀವ್ ಮೀ. ಹಿ ವಾಸ್ ಥಿಂಕಿಂಗ್ ನೀನು ಸುಳ್ಳು ಹೇಳ್ತಾ ಇದೆಯಾ. ಬೇಸಿಕ್ಲಿ ಮದುವೆಗೆ ಎಷ್ಟು ವರ್ಷ ಆಗಿತ್ತು? 3 years, 2.5 years. ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ. ಬಿಕಾಸ್ ನಾನು ಆ ಥರ ಪ್ರ್ಯಾಂಕ್ಸ್ ತುಂಬ ಮಾಡಿಬಿಟ್ಟಿದ್ದೆ. ಅದಕ್ಕೆ ಅವ್ರು ನನಗೆ ನಂಬ್ತಾ ಇರಲಿಲ್ಲ. ವಾಸ್ ಲೈಕ್ ವಾಟ್ ಯು ಥಿಂಕ್, ಬನ್ನಿಂದ ಅವನ್ ಅಂದರೆ ಏನು ಅಂತ ಕೇಳ್ತಾ ಇದ್ದೆ. ಈಸ್ ಲೈಕ್ ಬನ್ನಿ ಎತ್ಕೊಳೋಕೆ ಅವನಲ್ಲಿ ಕೇಳಿದ್ಯಾ ಅದನ್ನು ಬಂದ್ ಯಾವ ಅಂದೆ. ಅಯ್ಯೋ ಈ ಬನ್ನಿಂದ ಅವನ್ ಕಾನ್ಸೆಪ್ಟ್ ಹೆಂಗೆ ಹೇಳಿ ಚಂದುಗೆ ಅಂತ ಹೇಳಿ. ಓಕೆ ಫೈನ್, ಇವಾಗ ನಿಮ್ಮ ಅಪ್ಪನ ನೀವೇನಂತ ಕರಿತೀರಾ ಅಂತೆಲ್ಲ ಕೇಳ್ತೀವಿ. ಈಸ್ ಲೈಕ್ ಅಪ್ಪ ಅಂತ. ದೆನ್ ವಾಸ್ ಲೈಕ್, ಓ ಆ ಸ್ಪೇಸಿಗೆ ನೀವು ಹೋದ್ರೆ ನಾನು ಯಾಕೆ ಅವ್ರ ಜಾಗಕ್ಕೆ ಹೋಗ್ಲಿ ಅಂತೆಲ್ಲ ಹೇಳ್ತಾರೆ. ಲೈಕ್ ಇವ್ರಿಗೆ ಹೆಂಗೆ ಹೇಳೋದು ನನ್ನ ಫ್ರೆಂಡ್. ಯು ಶುಡ್ ಹ್ಯಾವ್ ಸರ್ಪ್ರೈಸ್ಡ್ ಹಿಮ್, ಒಂಥರ ಯುನೀಕ್. ಅಲ್ಲಿ ಮಾಡೋಣ ಅಂತ ಇದ್ದೆ, ಬಟ್ ದಟ್ ಸಿಚುವೇಶನ್ ವಾಸ್ ಲೈಕ್ ದಟ್ ಹ್ಯಾಡ್ ಟು ಟೆಲ್ ಹಿಮ್. ಬಿಕಾಸ್ ಕೆಳಗಡೆ ನಾನು ಒಂದು ಬಿಗ್ ಬ್ಯಾಗಲ್ಲಿ ತರಕಾರಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದನ್ನ ಮೇಲ್ಗಡೆ ತೊಗೊಂಬರೋಕ್ಕೆ ಯಾರೂ ಇಲ್ಲ. ಮಿಡ್ ಡೇಯಲ್ಲಿ ಎತ್ಕೊಂಬ. ಸೊ ಅದನ್ನ ನೀನು ತರೋಕ್ಕಾಗಲ್ಲ ಬಿಕಾಸ್ ಯು ಪ್ರೆಗ್ನೆಂಟ್ ಅಂತ ನಿಂಗೆ ಗೊತ್ತಾಗಿದೆ. ಡಾಕ್ಟರ್ ಲೈಕ್ ನನಗೆ ನನ್ನ ಮಗು ಇದ್ರ ಪಕ್ಕದಲ್ಲಿ ರಪ್ಚರ್ ಆಗಿತ್ತು. ಸೊ ದ ಡಾಕ್ಟರ್ ಸ್ಪೆಸಿಫಿಕ್ಲಿ ಸೆಡ್ ನೋ ವೆಯ್ಟ್ ಲಿಫ್ಟಿಂಗ್, ಏನು ಎತ್ತಂಗೆ ಇಲ್ಲ, ಯು ಹ್ಯಾವ್ ಟು ಟೇಕ್ ರೆಸ್ಟ್ ಅಂತ. ಅಲ್ಲಿ ತರಕಾರಿ ಅಂಗಡಿಗೆ ಹೋದ್ರೆ ದೇ ಪುಟ್ ಇಟ್ ಇನ್ ಮೈ ಕಾರ್. ಇಲ್ಲಿ ಬಂದರೆ ಬೆಳಿಗ್ಗೆ ಆಗಿದ್ರೆ ನನಗೆ ಯಾರಾದರೂ ಹೆಲ್ಪ್ ಇರ್ತಾರೆ. ಮಿಡ್ ಡೇ ಅಂದರೆ ಆಫ್ಟರ್ 12 o'clock ಅಪ್ ಟಿಲ್ 5 ಐ ಡೋಂಟ್ ಫೈಂಡ್ ಹೆಲ್ಪ್. ಸೊ ಚಂದನ್ ಎತ್ಕೊಂಬನ್ನಿ ಪ್ಲೀಸ್ ಅಂತ. ಬಿಕಾಸ್ ಅದಲ್ಲೇ ಬಿಟ್ಬಿಟ್ರೆ ಹಾಳಾಗ್ಬಿಡುತ್ತೆ. ಅವ್ರು ನೀನು ಸೋಂಬೇರಿ ಆಗ್ಬಿಟ್ಟಿದ್ಯಾ ಅಂತ. ಈಸ್ ಫೈಟಿಂಗ್ ವಿತ್ ಮೀ. ಅಯ್ಯೋ ಅಂತ ಹೇಳಿ ದೆನ್ ಫೈನಲಿ ಐ ಸೆಡ್ ಐ ಆಮ್ ಪ್ರೆಗ್ನೆಂಟ್. ದೆನ್ ಇಲ್ಲಗೆ ಸುಮ್ಮನೆ ಸುಳ್ಳು ಹೇಳ್ಬಿಡ. ನಮಗೆ ಎಷ್ಟೋ ಸತಿ ಹೇಳಿದೆ, ನೀನು ಬಿಲೀವ್. ದೆನ್ ಹೋಗಿ ಹುಡುಕಿ ನನ್ನ ಫೈಲ್ಸ್ನ ತಂದು ತೆಗೆದ್ಬಿಟ್ಟು ನೋಡು ನಾನು ಪ್ರೆಗ್ನೆಂಟ್ ಅಂತ ಹೇಳಾದ್ಮೇಲೆ ನೀವು ಈಸ್ ಲೈಕ್ ಅಂತ ಹೇಳಿ 2 ನಿಮಿಷ ಆದಮೇಲೆ
ಲೈಕ್ ಇಷ್ಟು ಕೆಟ್ಟದಾಗ ನೀವು ರಿಯಾಕ್ಟ್ ಆಗ್ತೀರಾ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಐ ಥಾಟ್ ಯು ವಿಲ್ ಬಿ ಸೋ ಹ್ಯಾಪಿ ಸಡನ್ ಆಗಿ ಹೇಳಿದ ತಕ್ಷಣ. ಐ ಥಿಂಕ್ ದೇ ಕಾಂಟ್ ಪ್ರಾಸೆಸ್ ಇಮಿಡಿಯೇಟ್ಲಿ. ಅವ್ರಿಗೂ ಅರ್ಥ ಆಗ್ತಾ ಇರಲ್ಲ ಅದು ಏನು ಆಗ್ತಾ ಇದೆ. ಈವನ್ ಐ ಎಕ್ಸ್ಪೀರಿಯನ್ಸ್ ದ ಸೇಮ್. ಲೈಕ್ ಚರಣ್ ನನಗೆ ಫುಲ್ ಅಳು ಎಲ್ಲ ಬರ್ತಾ ಇದೆ. ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ನೋಡಿ ನನಗೆ ಫುಲ್ ಒಂಥರ ಫುಲ್ ಹಂಗೆ ಬ್ಲ್ಯಾಂಕ್ ಆಗಿದ್ದಾನೆ. ಓಕೆ ಅಂತ. ಏನು ನಿಂಗೆ ಇಷ್ಟ ಇದೆಯಾ ಇಷ್ಟ ಅಲ್ವಾ ಏನಾದರೂ ಹೇಳಿದ್ರೆ ಅಫ್ಕೋರ್ಸ್ ಐ ಆಮ್ ಹ್ಯಾಪಿ, ಬಟ್ ಶೋ ಮೀ ಸಮಥಿಂಗ್, ಶೋ ಸಮ್ ರಿಯಾಕ್ಷನ್ ಅಂತ. ಬಟ್ ಮೇ ಬಿ ಅವ್ರ ಮೈಂಡಲ್ಲೇ ಅವ್ರು ರಿಯಾಕ್ಟ್ ಮಾಡ್ಕೊತಾ ಇರ್ತಾರೆ ಅನ್ಸುತ್ತೆ, ಮನ್ಸಲ್ಲೇ ರಿಯಾಕ್ಷನ್. ಲಕ್ಲಿ ಆಫ್ಟರ್ ದಟ್ ಡೇ ಹಿ ರಿಯಾಕ್ಟೆಡ್ ವೆಲ್, ಬಟ್ ಆ ಮೊಮೆಂಟ್ ಇರುತ್ತಲ್ವ, ಐ ವಾಸ್ ಲೈಕ್ ಥೂ ಎಷ್ಟು ಕೆಟ್ಟದಾಗ ರಿಯಾಕ್ಟ್ ಮಾಡೋದು. ಇವತ್ತಿಗೂ ಹೇಳ್ತಿರ್ತೀನಿ ನಾನು, ನಾನು ಪ್ರೆಗ್ನೆಂಟ್ ಅಂತ ಹೇಳಿದಾಗ ಎಷ್ಟು ಕೆಟ್ಟದಾಗ ರಿಯಾಕ್ಟ್ ಮಾಡಿದ್ರಿ, ಆಗೋಯ್ತಿಲ್ಲ ಬಿಡೋ ಅಂತ. ವೆರಿ ನೈಸ್. ಇಟ್ ವಾಸ್ ಅಮೇಝಿಂಗ್ ಟಾಕಿಂಗ್ ಟು ಯು. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಏನು ಕವಿತಾ? ಆಫ್ಟರ್ ನೆಕ್ಸ್ಟ್ ಚಾಪ್ಟರ್, ಲೈಕ್ ಐ ಸೆಡ್, ಐ ಡೆಫಿನೆಟ್ಲಿ ವಾಂಟ್ ಟು ಗೆಟ್ ಬ್ಯಾಕ್ ಟು ಡಾನ್ಸ್. ಓಕೆ. ಬಟ್ ಆ್ಯಕ್ಟಿಂಗ್ ಆಬ್ವಿಯಸ್ಲಿ ಅದು ಲೂಪಲ್ಲಿದೆ. And probably if everything goes well, I'll get back to acting. And I'm just waiting for what will come next. ಯಾಕಂದರೆ ಮದರ್ಹುಡ್ ಆದಮೇಲೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಕರೆಕ್ಟ್, ಏನಾಗಿದೆ ಇಟ್ಸ್ ಲೈಕ್ ಅ ನ್ಯೂ ಲೈಫ್. ಯಾ. ಸೊ ನನಗೆ ಆ ಎಕ್ಸೈಟ್ಮೆಂಟ್. ಆ ಥರ ಎಷ್ಟೊಂದು ಜನ ವಾಪಸ್ಸು ಬಂದಿದ್ದಾರೆ ಆ್ಯಂಡ್ ಲೈಫ್ ಗೋಸ್ ಆನ್. ಈಗ ಬರೀ 20 to 26 ಹೀರೋಯಿನ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಅಂತಲೇ ಏನಿಲ್ಲ. ಯಾವ ಏಜಲ್ಲಿ ಬೇಕಾದರೂ ಯು ಕ್ಯಾನ್ ಪರ್ಫಾರ್ಮ್ ಆ್ಯಂಡ್ ಯು ಕ್ಯಾನ್ ಕಮ್ ಬ್ಯಾಕ್ ಆನ್ ಸ್ಕ್ರೀನ್ ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್, ಲಾಟ್ ಆಫ್ ಕ್ರಿಯೇಟಿವ್ ಡೈರೆಕ್ಟರ್ಸು, ಎಲ್ಲ ಥರ ಒಳ್ಳೊಳ್ಳೆ ಟೀಮ್ಸ್ ಬರ್ತಾ ಇದೆ. ಸೊ ಐ ಆಮ್ ಶ್ಯೂರ್ ದೇರ್ ಇಸ್ ಸಮಥಿಂಗ್ ಅಮೇಝಿಂಗ್ ಇನ್ ಸ್ಟೋರ್ ಫಾರ್ ಯು. All the very best, and thank you for being a part of the next chapter with me. so much. Thank you. I hope you had a good time. ಖುಷಿ ಆಯಿತು. It was great talking to you after a very long time. I know, ಒಂಥರ ಇಷ್ಟು ದಿನಗಳ ನಂತರ ಟಾಪಿಕ್ಸ್ ಆಫ್ ಕ್ಯಾಮ್ರಾ ಮಾತಾಡಿದ್ದು, ಆನ್ ಕ್ಯಾಮ್ರಾ ಮಾತಾಡಿದ್ದು ಸ್ವಲ್ಪ ಫಿಲ್ಟರ್ ಮಾಡಿದ್ದೀವಿ, ಬಟ್ ತುಂಬ ಫಿಲ್ಟರ್ ಆಗಿದೆ, ತುಂಬ ಫಿಲ್ಟರ್ ಆಗಿದೆ, ಬಿಕಾಸ್ ವಿ ಕ್ಯಾನ್ ಬಿ ಆಫ್ ಸ್ಕ್ರೀನ್. So it's good. Thank you so much. I just got something very special so that it remains as a memory. Once again, Oh my thank you so God. much. ಹೆಂಗೆ ಇಷ್ಟು ಬೇಗ? See, that's ಇಷ್ಟು the ಬೇಗ. surprise element. ನಮ್ಮ Super. ಟೀಮ್ ಎಲ್ಲ ಅಷ್ಟು ಎಫರ್ಟ್ ಹಾಕಿ ಈ ಥರ ಒಂದು ಔಟ್ಪುಟ್ ಕೊಟ್ಟಿದ್ದಾರೆ. That's very cute. ತುಂಬ ಚೆನ್ನಾಗಿದೆ ಇದು. ವೆರಿ ನೈಸ್. I hope you like it. I hope you ವೆರಿ save it. ಥಾಟ್ಫುಲ್. ಥ್ಯಾಂಕ್ ಯು ವೀಕ್ಷಕರೇ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಅವರ್ ಕಾನ್ವರ್ಸೇಷನ್. ಇದೇ ಥರ ನಾವು ನಮ್ಮ ಫ್ಯೂಚರ್ ಗೆಸ್ಟ್ಗಳ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇರ್ತೀವಿ. ಐ ಹೋಪ್ ಯು ಕೀಪ್ ವಾಚಿಂಗ್ ದ ನೆಕ್ಸ್ಟ್ ಚಾಪ್ಟರ್ ವಿತ್ ನಯನ ಪುಟ್ಟಸ್ವಾಮಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸಿ ಯು ಗೈಸ್ ಸೂನ್.